ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇಂಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಂಬೋ ಗೆಳತಿ ವಿಜಯಲಕ್ಷ್ಮಿ. ಆಕಾಶವಾಣಿ ಎಫ್ಎಂ ರೇಂಬೋ ಸ್ಟುಡಿಯೋ ಸಮಯ ಆಗಿದೆ 2:06 ಬುಧವಾರದ ಬೆಸ್ಟ್ ಟೈಮ್ ಇದು. ಈಗಾಗಲೇ ನಿಮ್ಮೆಲ್ಲರಿಗೂ ನಾವು ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಇಂದು ರಾಷ್ಟ್ರೀಯ ಯುವ ದಿನ. ಸ್ವಾಮಿ ವಿವೇಕಾನಂದರ 159ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ 1 ವಾರಗಳ ಕಾಲ ರಾಷ್ಟ್ರೀಯ ಯುವ ಸಪ್ತಾಹವನ್ನು ಆಚರಿಸಲಾಗ್ತಾ ಇದೆ. ಪ್ರಥಮವಾಗಿ ನಮ್ಮ ಸ್ವಾಮಿ ವಿವೇಕಾನಂದರ ಒಂದು ವಾಣಿಯನ್ನ ಸ್ಮರಿಸುತ್ತಾ, ಈ ಪ್ರಪಂಚವೊಂದು ದೊಡ್ಡ ವ್ಯಾಯಾಮ ಶಾಲೆ, ಇಲ್ಲಿ ನಮ್ಮನ್ನ ನಾವು ಗಟ್ಟಿಗೊಳಿಸ್ಕೊಳ್ಬೇಕು ಅಂದಿದ್ರು. ಅಂಥ ಗಟ್ಟಿ ವ್ಯಕ್ತಿತ್ವದ ನಮ್ಮ ವಿವೇಕಾನಂದರ ಜನ್ಮದಿನದ ಹಿನ್ನೆಲೆಯಲ್ಲಿ ಈ ಯುವ ಸಪ್ತಾಹದ ಬಗ್ಗೆ ಮಾಹಿತಿನ ನೀಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಯುವ ಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಶ್ರೀಯುತ ಎಂ.ಎನ್. ನಟರಾಜ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ತಾವೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ಮೊದಲಿಗೆ ಇವತ್ತಿನ ವಿಶೇಷ ಯುವ ದಿನ ಆಗಿದೆ ಮತ್ತು ಯುವ ಸಪ್ತಾಹವನ್ನು 7 ದಿನಗಳ ಕಾಲ ರಾಷ್ಟ್ರದಾದ್ಯಂತ ಆಚರಿಸ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ನಿಮ್ಮ ಇಲಾಖೆ ಅಂದರೆ ರಾಷ್ಟ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಸಂಘಟನೆಯಿಂದ ಈ ಸಪ್ತಾಹದ ವೇಳೆ ಕೈಗೊಳ್ಳುವಂತಹ ಕೆಲಸಗಳು ಅಥವಾ ಕಾರ್ಯಚಟುವಟಿಕೆಗಳು, ಯುವ ಚಟುವಟಿಕೆಗಳು ಏನೆಲ್ಲ ಇರುತ್ತೆ ಸರ್? ತಮಗೆಲ್ಲ ಗೊತ್ತಿರುವ ಹಾಗೆ 1985ನೇ ಇಸ್ವಿನಲ್ಲಿ ರಾಷ್ಟ್ರೀಯ ಯುವ ದಿನವಾಗಿ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದಂಥ ಜನವರಿ 12 ನಿರ್ಧರಿಸಲಾಯಿತು. ಸೊ ಅಲ್ಲಿಂದ ಇಲ್ಲಿವರೆಗೂ ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೆಹರು ಯುವ ಕೇಂದ್ರಗಳು ಇಡೀ ದೇಶದಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, NSS ಇವರುಗಳ ಸಹಯೋಗದಲ್ಲಿ ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದೆ. ತಮಗೆಲ್ಲ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ಅವರ ವಾಣಿ, ಅವರ ತತ್ವಗಳು, ಅವರು ಬೋಧಿಸಿದ ವಿಷಯಗಳು ಇಂದು ಜೀವಂತ ಮತ್ತು ನಮ್ಮ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಬಲ್ಲ ಒಂದು ದಿಕ್ಸೂಚಿಯನ್ನು ಕೊಡಬಲ್ಲಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ವಾಣಿ ಅದು. ಹಾಗಾಗಿ ವಿವೇಕಾನಂದರ ಜೀವನ, ತತ್ವ, ನಡೆ, ನುಡಿ ಎಲ್ಲವನ್ನು ನಮ್ಮ ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕು ಎಂತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಯುವ ದಿನ ಮತ್ತು ಈ ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಯುವ ಸಪ್ತಾಹ ಅಂತೇಳಿ 1 ವಾರಗಳ ಕಾಲ ವಿವಿಧ ಕಾರ್ಯಚಟುವಟಿಕೆಗಳನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ನೆಹರು ಯುವ ಕೇಂದ್ರಗಳ ಬಗ್ಗೆ ಹೇಳೋದಾದರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ದಿನಾಂಕ 12ರಿಂದ ಅಂದರೆ ಇವತ್ತರಿಂದ 19ನೇ ತಾರೀಕಿನವರೆಗೆ, ಜನವರಿ 12ರಿಂದ 19ನೇ ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯುವಕರಿಗೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ, ಯುವಕರಲ್ಲಿ ಇರ್ತಕ್ಕಂಥ ಸುಪ್ತ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ, ಯುವಕರಲ್ಲಿ ಇರ್ತಕ್ಕಂಥ ಮೌಢ್ಯಗಳನ್ನು ದೂರ ಮಾಡ್ತಕ್ಕಂಥ, ಯುವಕರು ದೇಶ ಕಟ್ಟುವ ಚಟುವಟಿಕೆಗಳು ಅಥವಾ ನೇಷನ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವರಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಯುವ ದಿನ ಮತ್ತು ರಾಷ್ಟ್ರೀಯ ಯುವ ಸಪ್ತಾಹದ ಮುಖ್ಯವಾದಂಥ ಒಂದು ಉದ್ದೇಶ. ಹೇಳ್ತಾ ಇದ್ರಿ, ಇಡೀ ವಾರ ಕಾಲ ನಾವು ಯುವ ಚಟುವಟಿಕೆಗಳನ್ನು ಆಯೋಜಿಸಿದ್ದೀವಿ ಅಂತ ಹೇಳಿ. ಈಗಾಗಲೇ ಕೋವಿಡ್ ಕಾರಣದಿಂದಾಗಿ ರಾಷ್ಟ್ರೀಯ ಯುವಜನೋತ್ಸವ ವರ್ಚುವಲ್ ಆಗಿ ಇನಾಗ್ರೇಟ್ ಆಗಿದೆ. ಮೋದಿ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಅದೇ ರೀತಿ ಈ ಚಟುವಟಿಕೆಗಳ ಮೇಲೂ ಕೂಡ ಕೊರೋನಾ ಕರಿನೆರಳಿರುತ್ತೆ. 1 ವಾರಗಳ ಕಾಲ ಯಾವೆಲ್ಲ ಚಟುವಟಿಕೆಗಳನ್ನ ನೀವು ನಡೆಸ್ತೀರಾ ಮತ್ತು ಹೇಗೆ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಅವುಗಳನ್ನು ಆಚರಿಸ್ತೀರಾ? ಈ ರಾಷ್ಟ್ರೀಯ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಅಥವಾ ರಾಷ್ಟ್ರೀಯ ಯುವ ಉತ್ಸವ ಏನಿದೆ, ಇದು ಪ್ರತಿ ವರ್ಷ ಜನವರಿ 12ನೇ ತಾರೀಕಿನಂದು ದೇಶದಾದ್ಯಂತ ಬರ್ತಕ್ಕಂಥ ಬೇರೆ ಬೇರೆ ಭಾಗಗಳಲ್ಲಿ ನಿಯೋಜನೆಗೊಳ್ತಾ ಇತ್ತು. ರಾಷ್ಟ್ರೀಯ ಯುವ ಉತ್ಸವ ಅಥವಾ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಈ ಬಾರಿಯೂ ಸಹ ಅದು ಪಾಂಡಿಚೇರಿಯಲ್ಲಿ ನಿಯೋಜನೆಗೊಂಡಿತ್ತು. ಕಳೆದ ತಿಂಗಳು 19ನೇ ತಾರೀಕಿನಿಂದ ನನಗೆ ನೋಡಲ್ ಆಫೀಸರ್ ಆಗಿ ಅಲ್ಲಿಗೆ ನಿಯೋಜನೆ ಮಾಡಿದ್ರು. ಸೊ ಈ ತಿಂಗಳು 8ನೇ ತಾರೀಕಿನವರೆಗೂ ನಾನು ಪಾಂಡಿಚೇರಿಯಲ್ಲೇ ಇದ್ದೆ. ಈ ಒಂದು ಕೋವಿಡ್ನ 3ನೇ ಅಲೆಯ ಅಂಗವಾಗಿ, ಅದರ ಪ್ರಭಾವದ ಅಂಗವಾಗಿ ಆ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಇಂದು ಮಾನ್ಯ ಪ್ರಧಾನಮಂತ್ರಿಗಳು ವರ್ಚುವಲ್ ಮೋಡ್ ಪ್ರಕಾರ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಸಕಲ ಸಿದ್ಧತೆಗಳನ್ನು ಪಾಂಡಿಚೇರಿಯಲ್ಲಿ ಮಾಡಿಕೊಳ್ಳಲಾಗಿತ್ತು. ಒಂದು ಸಣ್ಣ ರಾಜ್ಯ, ಕೇಂದ್ರಾಡಳಿತ ಪ್ರದೇಶವಾಗಿದ್ದು,
ಅಂಥ ಒಂದು ರಾಜ್ಯದಲ್ಲಿ ಇದೇ ಪ್ರಥಮ ಬಾರಿಗೆ ರಾಷ್ಟ್ರೀಯ ಯುವ ಉತ್ಸವವನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಅವಕಾಶ ಪಾಂಡಿಚೇರಿಗೆ ಸಿಕ್ಕಿತ್ತು. ಆದರೆ ದುರಾದೃಷ್ಟವಶಾತ್ ಕೋವಿಡ್ನ 3ನೇ ಅಲೆಯ ಪ್ರಭಾವದಿಂದಾಗಿ ಆ ಒಂದು ಕನಸು ಅದು ಭಗ್ನವಾಯಿತು. ಆದ್ರೂ ಮಾನ್ಯ ಪ್ರಧಾನಮಂತ್ರಿಗಳು ವರ್ಚುವಲ್ ಮೂಲಕ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಂದು ಯುವಜನರಿಗೆ ಒಂದು ದೊಡ್ಡ ಒಂದು ಸಂದೇಶವನ್ನು ನೀಡಿದ್ದಾರೆ. ಅದು ನಿಜವಾಗಲೂ ನಮ್ಮ ಯುವ ಪೀಳಿಗೆಗೆ ಒಂದು ದಿಕ್ಸೂಚಿ ಅಥವಾ ಮಾರ್ಗದರ್ಶಿ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ತಾವೆಲ್ಲ ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ಈ ಒಂದು ರಾಷ್ಟ್ರೀಯ ಯುವ ಸಪ್ತಾಹದ ಅಂಗವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ 1 ವಾರಗಳ ಕಾಲ. ಇದು ಕೇವಲ ನೆಹರು ಯುವ ಕೇಂದ್ರಗಳು ಮಾತ್ರ ಅಲ್ಲ, ಅವರುಗಳ ಸಹಯೋಗದಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು NSS ಅಥವಾ ರಾಷ್ಟ್ರೀಯ ಸೇವಾ ಯೋಜನೆ ಇವೆಲ್ಲವೂ ಮತ್ತು ಇತರೆ ಇಲಾಖೆಗಳ ಸಹಯೋಗವನ್ನು ಸಹ ನಾವು ಕರ್ನಾಟಕದಲ್ಲಿ ಈ ಬಾರಿ ತೆಗೆದುಕೊಂಡಿದ್ದೇವೆ. ಮಾನ್ಯ ಸಚಿವರಾದಂಥ ಕ್ರೀಡಾ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಗೌರವಾನ್ವಿತ ಸಚಿವರಾದಂಥ ಸನ್ಮಾನ್ಯ ಶ್ರೀ KC ನಾರಾಯಣಗೌಡರವರು ಮತ್ತು ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ರವರು ಎಲ್ಲ ಇಲಾಖೆಗಳನ್ನು ಇಲ್ಲಿಗೆ ಸಂಯೋಜನೆ ಮಾಡಿ ಬಹುಶಃ ಇತ್ತೀಚಿನ ವರ್ಷಗಳಲ್ಲೇ ನಡೆದೇ ಇರತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ. ದುರಾದೃಷ್ಟವಶಾತ್ ಈ ಕಾರ್ಯಕ್ರಮ ಇನ್ನೂ ವಿಜೃಂಭಣೆಯಿಂದ ನಡಿಬೇಕಾಗಿತ್ತು. ಆದರೆ ಕೋವಿಡ್ 3ನೇ ಅಲೆಯ ಪ್ರಭಾವದಿಂದಾಗಿ ಅದು ಸ್ವಲ್ಪ ಕುಂದಿದೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಆದ್ರೂ ಯಾವ ರೀತಿಯಲ್ಲಿ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ಈ ಕಾರ್ಯಕ್ರಮವನ್ನು ನಿಯಮಾನುಸಾರ ಹೇಗೆ ಮಾಡಬೇಕೋ ಮಾಡುವ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ನಾವುಗಳು ಈಗ ಮಾಡ್ತಿದ್ದೇವೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು 25ನೇ ರಾಷ್ಟ್ರೀಯ ಯುವ ಉತ್ಸವ ಅಥವಾ ನ್ಯಾಷನಲ್ ಯೂತ್ ಫೆಸ್ಟಿವಲನ್ನು ಪಾಂಡಿಚೇರಿಯಲ್ಲಿ ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನು ನಮ್ಮ ರಾಜ್ಯದಲ್ಲಿ ಬಗ್ಗೆ ಹೇಳೋದಾದರೆ ಆಯಾಯ ಜಿಲ್ಲೆಗಳಲ್ಲಿ ಆಯಾಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇರತಕ್ಕಂಥ ಒಂದು ಜಿಲ್ಲಾ ಯುವ ಸಲಹಾ ಸಮಿತಿಯ ಒಂದು ನೇತೃತ್ವದಲ್ಲಿ ನೆಹರು ಯುವ ಕೇಂದ್ರಗಳು ಇತರ ಇಲಾಖೆಗಳ ಸಹಯೋಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಯುವಕರಿಗೆ ಬಹಳ ಮುಖ್ಯವಾಗಿ ದೇಶ ಕಟ್ಟುವ ಚಟುವಟಿಕೆಗಳಲ್ಲಿ ಯುವಜನರು ಯಾವ ರೀತಿಯಾಗಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತಕ್ಕಂಥದ್ದು ಮೊದಲನೇ ದಿನದ ಅನೇಕ ಹಿರಿಯರಿಂದ ತಜ್ಞರುಗಳನ್ನು ಕರೆಸಿ ಉಪನ್ಯಾಸವನ್ನು ಕೊಡೋದರ ಮೂಲಕವಾಗಿ ಮತ್ತು ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿ ಅದರ ಮೂಲಕವಾಗಿ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ದಿನ ಅಂದರೆ 12ನೇ ತಾರೀಕು ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡಲಾಗಿದೆ. ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ರಾಷ್ಟ್ರೀಯ ಯುವ ಉತ್ಸವದ ಉದ್ಘಾಟನಾ ಭಾಷಣವನ್ನು ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಯುವಕ ಸಂಘಗಳು ಯುವತಿ ಮಂಡಳಿಗಳ ಮೂಲಕವಾಗಿ ಅದನ್ನು ನೋಡ್ತಕ್ಕಂಥ ಅದು ಟಿ ವಿಯ ಮೂಲಕವಾಗಿರ್ಬೋದು ಅಥವಾ ಫೇಸ್ಬುಕ್ ಮೂಲಕವಾಗಿರ್ಬೋದು ಮತ್ತು ಇತರೆ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಅದನ್ನು ನೋಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಸಂಯೋಜನೆ ಮಾಡಿದ್ವಿ. ಅದು ಯಶಸ್ವಿಯಾಗಿ ಆಗಿದೆ. ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳ ಸಂದೇಶ ಹೆಚ್ಚು ಕಡಿಮೆ ಹಳ್ಳಿಯಲ್ಲಿರ್ತಕ್ಕಂಥ ಯುವಜನರಿಗೆ, ಯುವಕ ಸಂಘ, ಯುವತಿ ಮಂಡಳಿಗಳ ಯುವಜನರಿಗೆ ತಲುಪಿದೆ ಅಂತಕ್ಕಂಥದ್ದು ನಮ್ಮ ಒಂದು ಆಶಯ. ಇದರ ಜೊತೆಗೆ ಸ್ವಾಮಿ ವಿವೇಕಾನಂದರ ತತ್ವಗಳು ಸಹ ಹಳ್ಳಿಯಲ್ಲಿರ್ತಕ್ಕಂಥ ಯುವಕರು ಯುವತಿಯರ ಮನೆ ಬಾಗಿಲನ್ನು ತಟ್ಟಿ ಚಿಲಕವನ್ನು ಕುಟ್ಟಿ ಅವ್ರನ್ನ ಎದ್ದೇಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. ಇದೊಂದು ಒಳ್ಳೆಯ ಕೆಲಸ. ಅದೇ ರೀತಿ ಇಡೀ ಸಪ್ತಾಹದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ಆಯಾಯ ಜಿಲ್ಲೆಯ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಸ್ವಲ್ಪ ವ್ಯತ್ಯಾಸಗಳಿರ್ತದೆ. ಆದರೆ ಉದ್ದೇಶ ಒಂದೇ ಇರ್ತದೆ. ಏಕೋದ್ದೇಶದಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಯುವ ಶಕ್ತಿಯನ್ನು ರಾಷ್ಟ್ರ ನಿರ್ಮಾಣದಲ್ಲಿ ಅಥವಾ ನೇಷನ್ ಬಿಲ್ಡಿಂಗ್ ಆಕ್ಟಿವಿಟೀಸ್ಗಳಲ್ಲಿ ಹೇಗೆ ತೊಡಗಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು ಈ ಒಂದು ಯುವ ಸಪ್ತಾಹದ ಮುಖ್ಯವಾದಂಥ ಉದ್ದೇಶ. ಓಕೆ, ಭಾರತ ಅನ್ನೋದೇ ಅನೇಕ ಸಂಸ್ಕೃತಿಗಳ ಒಂದು ತಾಣ. ಅದರಲ್ಲೂ ಯುವಜನೋತ್ಸವ, ಅದು ರಾಷ್ಟ್ರೀಯ ಮಟ್ಟದ ಯುವಜನೋತ್ಸವ ಅಂದಾಗ ಅಲ್ಲಿ ನಮ್ಮ ದೇಶದ ಸಂಸ್ಕೃತಿ, ಸಂಪ್ರದಾಯ, ಆಚರಣೆಗಳೆಲ್ಲ ಅನಾವರಣ ಆಗುತ್ತೆ. ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಯುವಕರಿಗೆ ಒಂದು ದಿಕ್ಸೂಚಿ ಆಗುತ್ತೆ ಈ ಯುವಜನೋತ್ಸವ ಅಥವಾ ಯೂತ್ ಫೆಸ್ಟಿವಲ್ ಅಂತ. ಯಾವೆಲ್ಲ ರೀತಿಯಾದಂತಹ ಸ್ಪರ್ಧೆಗಳು ಯುವಜನೋತ್ಸವದಲ್ಲಿ ನಡೆಯುತ್ತೆ ಮತ್ತು ಯುವಕರ ಒಂದು ಪ್ರತಿಭೆ ಅನಾವರಣಕ್ಕೆ ಅದು ಹೇಗೆ ವೇದಿಕೆಯನ್ನು ಒದಗಿಸಿಕೊಡುತ್ತೆ ಅಂತ ತಾವು ಅಭಿಪ್ರಾಯ ಪಡ್ತೀರಾ? ಸುಮಾರು 18 ಸ್ಪರ್ಧೆಗಳನ್ನು ಒಂದು ರಾಷ್ಟ್ರೀಯ ಯುವೋತ್ಸವವನ್ನು ನಾವು ಮಾಡಬೇಕಾದ್ರೆ
ರಾಷ್ಟ್ರ ಮಟ್ಟದಲ್ಲಿ ಅದು ಹೋಗಿ ತಲುಪಬೇಕಾದ್ರೆ ಮೊದಲು ನಾವು ತಾಲೂಕು ಮಟ್ಟದಲ್ಲಿ ಅಥವಾ ಬ್ಲಾಕ್ ಲೆವೆಲ್ ಯುವ ಉತ್ಸವ ಅಥವಾ ತಾಲೂಕು ಮಟ್ಟದ ಯುವ ಉತ್ಸವ ಅಂತೇಳಿ ಮಾಡ್ತೇವೆ. ಅದರಲ್ಲಿ ವಿಜೇತರಾದವ್ರನ್ನ ಜಿಲ್ಲಾ ಮಟ್ಟಕ್ಕೆ ಕರ್ಕೊಂಡು ಬರ್ತೇವೆ. ಜಿಲ್ಲಾ ಮಟ್ಟದಲ್ಲಿ ವಿಜೇತರಾದವ್ರನ್ನ ರಾಜ್ಯ ಮಟ್ಟಕ್ಕೆ, ರಾಜ್ಯ ಮಟ್ಟದಲ್ಲಿ ವಿಜೇತರಾದವ್ರನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದರಲ್ಲಿ ಜನಪದ ನೃತ್ಯಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ವಿವಿಧ ಕಲೆಗಳನ್ನು ಗುರುತಿಸಿಕೊಡಲಾಗ್ತಿತ್ತು. ಆದರೆ ಪ್ರತಿ ವರ್ಷ ಇದನ್ನು ಸ್ಪರ್ಧಾತ್ಮಕವಾಗಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ವಿಜೇತರಾದವರು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ರು. ಆದರೆ ಈಗ ಈ ವರ್ಷ ಅದನ್ನು ವಿಶೇಷವಾಗಿ ಪುದುಚೇರಿಯಲ್ಲಿ ಅಥವಾ ಪಾಂಡಿಚೇರಿಯಲ್ಲಿ ಸಂಯೋಜನೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಳ್ಳಲಾಗಿತ್ತು. ಅದರಲ್ಲಿ ಈ ಕಾಂಪಿಟೇಟಿವ್ ಇವೆಂಟ್ಸ್ ಅಂತ ಏನಿದೆ, ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ರದ್ದುಗೊಳಿಸಿ ಅದಕ್ಕೆ ಬದಲಾಗಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ 4 ಸೆಷನ್ಗಳನ್ನು ಮಾಡಿದ್ದು. ಬರೀ 4 ಸೆಷನ್. ಬೆಳಿಗ್ಗೆ ಎದ್ದ ತಕ್ಷಣ ಅವರು ಧ್ಯಾನ ಮತ್ತು ಯೋಗಕ್ಕೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಒಂದು ಸೆಷನ್ಗಳು. ಅದಾದ ನಂತರ ಅವರು ಸ್ವಚ್ಛತೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತೇಳಿ. ಸೊ ಅದಾದ ನಂತರ ಸುಮಾರು 10 ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಯೋಗ ಮತ್ತು ಈ ಸ್ವಚ್ಛತಾ ಚಟುವಟಿಕೆಗಳು ಅಥವಾ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ಗಳಲ್ಲಿ ಅವ್ರನ್ನ ತೊಡಗಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಾದ ನಂತರ 10 ಗಂಟೆಯಿಂದ ಸುಮಾರು 1 ಗಂಟೆವರೆಗೆ ಸೆಷನ್ಗಳು, ಬೇರೆ ಬೇರೆ ಸೆಷನ್ಗಳನ್ನು ಸಂಯೋಜನೆ ಮಾಡಲಾಗಿತ್ತು. ಅನೇಕ ಜನ ಹಿರಿಯರನ್ನ ಕರೆಸಿ ಅವರಿಗೆ ಆ ವಿಷಯಗಳನ್ನು ಇದು ಕೇವಲ ಭಾಷಣವಾಗದೆ ಒಂದು ರೀತಿ ಸಂವಾದದ ರೀತಿಯಲ್ಲಿ ಅಥವಾ ಕಾನ್ವರ್ಸೇಷನ್ ರೀತಿಯಲ್ಲಿ ಆಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿತ್ತು. ಆಮೇಲೆ 2 ಗಂಟೆಯಿಂದ ಸುಮಾರು 5 ಗಂಟೆವರೆಗೆ ಇಂಡಿಜಿನಿಯಸ್ ಗೇಮ್ಸ್. ನಮ್ಮಲ್ಲಿ ಗ್ರಾಮೀಣ ಕ್ರೀಡೆಗಳು ತುಂಬ ಇವೆ, ತಮಗೆಲ್ಲ ಗೊತ್ತಿದೆ. ಅವು ಹೆಚ್ಚು ಕಡಿಮೆ ಈಗ ನಶಿಸಿ ಹೋಗ್ತಾ ಇವೆ. ಈಗ ನಮಗೆಲ್ಲ ಕ್ರೀಡೆಗಳು ಅಂದರೆ ಜ್ಞಾಪಕ ಬರೋದು ಕ್ರಿಕೆಟ್. ಎಲ್ಲಿ ನೋಡಿದ್ರು ಕ್ರಿಕೆಟ್. ರಸ್ತೆಯಲ್ಲಿ ನೋಡಿ, ಓಣಿಲಿ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಗಲ್ಲಿಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಕ್ರಿಕೆಟ್ ಮಯವಾಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಇದನ್ನು ಸುಮಾರು ಸಂದರ್ಶನಗಳಲ್ಲಿ ನಾನು ಹೇಳೇ ಇದ್ದೀನಿ, ಅದು ರಿಪಿಟೇಷನ್ ಆಗುತ್ತೇನೋ. ನಮ್ಮಲ್ಲಿ ಒಂದು ಗಾದೆ ಇದೆ, ಆಲದ ಮರದ ಕೆಳಗಡೆ ಹುಲ್ಲು ಹುಟ್ಟೋದಿಲ್ಲ ಅಂತ ಹೇಳಿ. ಅಂದರೆ ಆಲದ ಮರದ ಕೆಳಗಡೆ ಏನೂ ಹುಟ್ಟೋದಿಲ್ಲ ಅಂತ. ಅದೇ ರೀತಿ ಈಗ ಕ್ರಿಕೆಟ್ ಅಂತಕ್ಕಂಥ ಒಂದು ಕ್ರೀಡೆ ಆಲದ ಮರವಾಗಿ ಬೆಳೆದಿದೆ. ಅದರ ಅಡಿಯಲ್ಲಿ ನಮ್ಮ ಗ್ರಾಮೀಣ ಕ್ರೀಡೆಗಳು ಇತ್ತು. ಗೋಲಿ, ಬುಗುರಿ, ಚಿನ್ನಿದಾಂಡು ಆಟ, ಲಗೋರಿ, ಮತ್ತು ಮಹಿಳೆಯರು ಅಥವಾ ಹುಡುಗಿಯರು ಆಡ್ತಕ್ಕಂಥ ಕುಂಟಾಬಿಲ್ಲೆ ಆಟಗಳು, ಆನೆಕಲ್ಲು ಮತ್ತು ಅಳುಗುಳೆ ಮಣಿ ಆಟಗಳು, ಇಂಥ ಸಾವಿರಾರು ಇವೆ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶ. ಅವು ಎಲ್ಲ ಹೆಚ್ಚು ಕಡಿಮೆ ನಶಿಸಿ ಹೋಗ್ತಾ ಇವೆ ಅಂತಕ್ಕಂಥದ್ದು. ಹಾಗಾಗಿ ಬಹುಶಃ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ನಮ್ಮಲ್ಲಿರ್ತಕ್ಕಂಥ ಅನೇಕ ಗ್ರಾಮೀಣ ಕ್ರೀಡೆಗಳು ಮತ್ತು ಕಲೆಗಳು ನಶಿಸಿ ಹೋಗ್ತವೆ ಅಂತಕ್ಕಂಥದ್ದು. ಆ ದಿಕ್ಕಿನಲ್ಲಿ ಈ ಒಂದು ರಾಷ್ಟ್ರೀಯ ಯುವ ಉತ್ಸವದಲ್ಲಿ ಒಂದು ಸೆಷನ್, ಆಫ್ಟರ್ ಲಂಚ್ ಸೆಷನ್, ಸಂಜೆ 5 ಗಂಟೆವರೆಗೆ ಒಂದು 3 ಗಂಟೆಗಳ ಕಾಲ ಇಂಡಿಜಿನಿಯಸ್ ಗೇಮ್ಸ್ಗಳು ಮತ್ತು ಕಲೆಗಳು, ಇವುಗಳ ಒಂದು ಪ್ರದರ್ಶನ ಮತ್ತು ಅವುಗಳನ್ನ ನೋಡ್ತಕ್ಕಂಥದ್ದು ಮತ್ತು ಅವ್ರನ್ನ ಕಲಿತಕ್ಕಂಥ ಒಂದು ಪ್ರಯತ್ನವನ್ನು ಪಾರ್ಟಿಸಿಪೇಟರಿ ಮೆಥಡಲ್ಲಿ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಬಾರಿ ಮಾಡಲಾಗಿತ್ತು. ಅದಾದ ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ರಾಜ್ಯದಿಂದ ಮಾಡಲಾಗಿತ್ತು. ಒಟ್ಟು ಈ 4 ಸೆಷನ್ಗಳನ್ನು ಮಾಡಲಾಗಿತ್ತು. ಆದರೆ ಇದು ಈ ವರ್ಷ ವಿಶೇಷವಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಸೂಚನೆಯ ಅನ್ವಯ ವಿಶೇಷ ರೀತಿಯಾದಂಥ ಒಂದು ರಾಷ್ಟ್ರೀಯ ಯುವೋತ್ಸವ ಅಥವಾ ನ್ಯಾಷನಲ್ ಯೂತ್ ಫೆಸ್ಟಿವಲ್ನ ಮಾಡ್ತಕ್ಕಂಥ ಗುರಿಯನ್ನು ನಾವು ಇಟ್ಕೊಂಡಿದ್ವಿ. ಆದರೆ ದುರದೃಷ್ಟವಶಾತ್ ಅದು ಈ ಒಂದು ಕೋವಿಡ್-19ನ 3ನೇ ಅಲೆಯ ತೀಕ್ಷ್ಣತೆಯಿಂದಾಗಿ ಅದು ರದ್ದುಗೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಬಂತು. ಆದ್ರೂ ಈ ದಿಕ್ಕಿನಲ್ಲಿ ಚರ್ಚೆಗಳು, ಇನ್ನುಳಿದಂಥ ಚರ್ಚೆಗಳು ವರ್ಚುವಲ್ ಆಗಿ ನಡೀತಾ ಇದೆ. ಇವತ್ತು ಮತ್ತು ನಾಳೆ ಪಾಂಡಿಚೇರಿಯಿಂದ ಅನೇಕ ಜನ ತಜ್ಞರುಗಳು ನಡೆಸ್ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನೇರವಾಗಿ ಅನೇಕ ಸುದ್ದಿ ಮಾಧ್ಯಮಗಳ ಮೂಲಕವಾಗಿ ಯುವಕರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಮನೆಯಲ್ಲೇ ಕೂತ್ಕೊಂಡು ಸೇಫ್ಟಿಯಾಗಿ ನೋಡಬಹುದು ಅಂತ ಹೇಳ್ತಿದ್ದೀರಾ. ಎಷ್ಟು ದಿನಗಳ ಕಾಲ ಉತ್ಸವ ನಡೆಯುತ್ತೆ ಸರ್ ಇದು? ಇದು ಸಾಮಾನ್ಯವಾಗಿ ಇದು ಜನವರಿ 12ರಿಂದ 16ರವರೆಗೆ 5 ದಿನಗಳ ಕಾಲ ನಡೀತಾ ಇತ್ತು. ಈ ವರ್ಷವೂ ಅದೇ ರೀತಿ ಇತ್ತು. ಆದರೆ ಈಗ 2 ದಿನಕ್ಕೆ ಅದು ವರ್ಚುವಲ್ ಆದ್ರಿಂದ 2 ದಿನಕ್ಕೆ ಅದನ್ನ ಕಡಿತಗೊಳಿಸಿದ್ದಾರೆ. ಆದರೆ ನಮ್ಮ ಜಿಲ್ಲಾ ಮಟ್ಟದ ಚಟುವಟಿಕೆಗಳು ಏನಿದೆ, ಅದು ರಾಷ್ಟ್ರೀಯ ಯುವ ದಿನ ಮತ್ತು ಯುವ ಸಪ್ತಾಹ,
ಅದಕ್ಕೆ ಯಾವುದು ತೊಂದರೆ ಆಗಿಲ್ಲ. ಹೌದು, ಆಯಾ ಜಿಲ್ಲೆಗಳಲ್ಲಿ ಭಾರತ ದೇಶದಲ್ಲಿ ಬರ್ತಕ್ಕಂಥ ಸುಮಾರು 744 ಜಿಲ್ಲೆಗಳು ಬರ್ತದೆ. ಆ 744 ಜಿಲ್ಲೆಗಳಲ್ಲಿ ನಮ್ಮ ನೆಹರು ಯುವ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಅವುಗಳ ಮೂಲಕವಾಗಿ ಈ ಕಾರ್ಯಕ್ರಮಗಳನ್ನ ಬಿತ್ತರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಡೀತಾ ಇದೆ. ಓಕೆ, ಮತ್ತಷ್ಟು ಮಾತುಕತೆಯನ್ನ ಯುವ ಸಂಘಟನೆಗಳಿಗೆ ಸಂಬಂಧಿಸಿದಂತೆ ಮುಂದುವರಿಸೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ ಎಫ್ಎಂ ರೈನ್ಬೋ ಮ್ಯೂಸಿಕಲ್ ಇಯರ್ಸ್. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಆತ್ಮೀಯರೇ, ರಾಷ್ಟ್ರೀಯ ಯುವ ಸಪ್ತಾಹದ ಹಿನ್ನೆಲೆಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ವಿಶೇಷ ಅತಿಥಿ, ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಶ್ರೀಯುತ ಎಂ.ಎನ್. ನಟರಾಜ್ ಅವರು. ಸರ್, ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಥ್ಯಾಂಕ್ ಯು. ಮಾತನಾಡ್ತಾ ಇದ್ವಿ, ಯುವ ಸಪ್ತಾಹ ಅಂದ್ರೆ 7 ದಿನಗಳ ಕಾಲ ನಿರಂತರವಾಗಿ ದೇಶದಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಯುವ ಚಟುವಟಿಕೆಗಳು ನಡೀತಾ ಇರುತ್ತೆ ಅಂತ. ಒಂದೊಂದು ದಿನದ ಚಟುವಟಿಕೆಗಳನ್ನ ನಾವು ಯುವ ಜನತೆಗೆ ನೀವು ತಿಳಿಸ್ಕೊಡೋದಾದ್ರೆ ಯಾವ ದಿನ ಯಾವ್ಯಾವ ಚಟುವಟಿಕೆಗಳು ನಡೆಯುತ್ತೆ ಸರ್? ಸೊ ಮೊದಲನೇ ದಿನ ಇವತ್ತು ರಾಷ್ಟ್ರೀಯ ಯುವ ದಿನವಾಗಿರೋದ್ರಿಂದ ಸ್ವಾಮಿ ವಿವೇಕಾನಂದರ ತತ್ವಗಳು, ಅವರ ಕಾರ್ಯ, ಅವರ ಸಮಾಜಮುಖಿ ಚಟುವಟಿಕೆಗಳ ಬಗ್ಗೆ ಅನೇಕ ಉಪನ್ಯಾಸಗಳು, ಅನೇಕ ಸ್ಪರ್ಧೆಗಳ ಮೂಲಕವಾಗಿ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ. ಎರಡನೇ ದಿನವನ್ನು ನಾವು ಸಾಂಸ್ಕೃತಿಕ ದಿನಾಚರಣೆ ಅಂತೇಳಿ ಮಾಡ್ತೇವೆ. ನಾಳೆ 13ನೇ ತಾರೀಕು ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು. ಸಾಂಸ್ಕೃತಿಕ ದಿನಾಚರಣೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಅನೇಕ ಕಲೆಗಳಿದೆ. ಈಗಾಗಲೇ ನಾನು ಹೇಳಿದೆ, ಕ್ರೀಡೆಗಳ ಬಗ್ಗೆ ಹೇಳಿದೆ. ಸೊ ಅದೇ ರೀತಿ ಕಲೆಗಳು ಇದೆ.
ಗ್ರಾಮೀಣ ಕಲೆಗಳು ಹೆಚ್ಚು ಕಡಿಮೆ ಭಾರತೀಯ ಸಂಸ್ಕೃತಿಯ ಕೆಲವು ತುಣುಕುಗಳನ್ನ ನಾವು ಈಗ ಜೀವಂತವಾಗಿ ನೋಡಬಹುದಾಗಿರ್ತಕ್ಕಂಥ ಕಲೆಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿವೆ. ಅದು ಸೋಬಾನೆ ಪದವಾಗ್ಬೋದು, ಗೀಗಿ ಪದವಾಗ್ಬೋದು, ಜನಪದ ಗೀತೆಗಳಾಗ್ಬೋದು, ತತ್ವಪದಗಳಾಗ್ಬೋದು, ಭಜನೆ ಆಗ್ಬೋದು, ಮತ್ತು ಸುಗ್ಗಿಯ ಹಾಡು ಆಗ್ಬೋದು, ಮತ್ತು ಇನ್ನು ಅನೇಕ ರೀತಿಯಾದಂಥ ಗ್ರಾಮೀಣ ಕಲೆಗಳು ಇವೆ. ಅವು ಸಹ ಈ ಆಧುನಿಕತೆಯ ಒಂದು ಪ್ರಭಾವದಿಂದಾಗಿ ಸಿನಿಮಾ ಮಾಧ್ಯಮ ಅಂತಿರೋ ಅಥವಾ ಹೇಗೆ ಕ್ರಿಕೆಟ್ ಹೇಗೆ ಒಂದು ಮಾಧ್ಯಮವಾಗಿ ಗ್ರಾಮೀಣ ಕ್ರೀಡೆಗಳನ್ನು ನಶಿಸಲಿಕ್ಕೆ ಕಾರಣ ಆಯಿತು, ಅದೇ ರೀತಿಯಾಗಿ ಆಧುನಿಕತೆಯ ಒಂದು ಪ್ರಭಾವದಿಂದಾಗಿ ಸಿನಿಮಾ ಮತ್ತು ಈಗಿನ ಕಿರುತೆರೆ ಹಿರಿತೆರೆಗಳೆಲ್ಲ ಸೇರಿ ನಮ್ಮ ಗ್ರಾಮೀಣ ಕಲೆಗಳು ನಶಿಸಿ ಹೋಗ್ತಾ ಇವೆ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇರತಕ್ಕಂಥ ಯುವಕ ಸಂಘ, ಯುವತಿ ಮಂಡಳಿಗಳು, ಮಹಿಳಾ ಮಂಡಳಿಗಳು ಏನಿವೆ ಅವುಗಳ ಮೂಲಕವಾಗಿ ನಶಿಸಿ ಹೋಗ್ತಾ ಇರತಕ್ಕಂಥ ಈ ಗ್ರಾಮೀಣ ಕಲೆಗಳು ಏನಿದೆ, ಸಾಂಸ್ಕೃತಿಕ ಚಟುವಟಿಕೆಗಳು ಏನಿದೆ ಅವುಗಳನ್ನು ಉಳಿಸುವ ಒಂದು ಪ್ರಯತ್ನವನ್ನು ಈ ಒಂದು ಯುವ ಸಪ್ತಾಹದ ಅಂಗವಾಗಿ ನಾವು ಮಾಡ್ತೇವೆ. ಹಂಗಂದ ತಕ್ಷಣ ನಾವು ಈ ಒಂದು ಸಾಂಸ್ಕೃತಿಕ ದಿನಾಚರಣೆಯನ್ನು ಮಾಡೋದ್ರ ಮೂಲಕವಾಗಿ ಗ್ರಾಮೀಣ ಕಲೆಗಳನ್ನೆಲ್ಲ ನಶಿಸಿ ಹೋಗ್ತಾ ಇರತಕ್ಕಂಥ ಗ್ರಾಮೀಣ ಕಲೆಗಳನ್ನೆಲ್ಲ ಉಳಿಸಿಬಿಡ್ತೇವೆ ಅನ್ನೋ ಮಾತನ್ನು ಸಹ ನಾನು ಹೇಳೋದಿಲ್ಲ. ಆದರೆ ಆ ದಿಕ್ಕಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ನಿಜವಾಗಲೂ ಇದನ್ನು ಉಳಿಸಲಿಕ್ಕೆ ಇದು ಒಂದು ಕೋಗಿಲೆ ಕೂಗಿದರೆ ವಸಂತ ಋತು ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಪ್ರವಾಹದ ನೀರಿನಲ್ಲಿ ಬೆಳೆಯನ್ನು ಸಹ ಬೆಳೀಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದೊಂದು ಒಕ್ಕೋರ್ನ ಪ್ರಯತ್ನವಾಗಬೇಕಾಗುತ್ತೆ. ಹಾಗಾಗಿ ಇದನ್ನು ಗ್ರಾಮೀಣ ಕಲೆಗಳನ್ನು ಏನಾದರೂ ಉಳಿಸಬೇಕಾದ್ರೆ ಇದರಲ್ಲಿ ಸರ್ಕಾರವೂ ಪಾಲ್ಗೊಳ್ಳೋಕೆ ಬೇಕು, ಅದರಲ್ಲಿ ಲೋಕಲ್ ಸ್ಥಳೀಯ ಸರ್ಕಾರಗಳ ಇದು ಬೇಕು, ಜೊತೆಗೆ ಅದಕ್ಕೆ ಎಲ್ಲ ವರ್ಗದ ಜನರ ಒಂದು, ಅದರಲ್ಲಿ ಬಹಳ ಮುಖ್ಯವಾಗಿ ಯುವಕರು ಯುವತಿಯರು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕ ಸಂಘ, ಯುವತಿ ಮಂಡಳಿಗಳು ಇವುಗಳು ಮಹತ್ತರವಾದಂಥ ಪಾತ್ರವನ್ನು ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಸಾಂಸ್ಕೃತಿಕ ದಿನಾಚರಣೆಯ ಅಂಗವಾಗಿ ನಶಿಸಿ ಹೋಗ್ತಾ ಇರತಕ್ಕಂಥ ಅಥವಾ ಕಣ್ಮರೆ ಆಗ್ತಾ ಇರತಕ್ಕಂಥ ಅಥವಾ ಮರೆ ಆಗ್ತಾ ಇರತಕ್ಕಂಥ ಈ ಗ್ರಾಮೀಣ ಕಲೆಗಳು ಏನಿದೆ ಅವುಗಳನ್ನು ಉಳಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಈ ಪ್ರಯತ್ನ ಕೆಲವು ಕಡೆ ಯಶಸ್ವಿಯಾಗಿಯೂ ಆಗಿದೆ, ಕೆಲವು ಕಡೆ ಅಂಥ ಯಶಸ್ಸನ್ನು ಗಳಿಸಿಲ್ಲ. ಆದರೆ ಆ ಪ್ರಯತ್ನವಂತೂ ನಾವು ಭಾಳ ವರ್ಷದಿಂದ ಮಾಡ್ತಿದ್ದೇವೆ. ಸ್ವಾಮಿ ವಿವೇಕಾನಂದರ ಈ ಒಂದು ಜನ್ಮದಿನದ ಅಂಗವಾಗಿ ನಡೀತಕ್ಕಂಥ ಈ ಯುವ ಸಪ್ತಾಹದ ಅಂಗವಾಗಿ ಭಾರತೀಯ ತನವನ್ನೇ ಉಳಿಸಿಕೊಂಡಿರ್ತಕ್ಕಂಥ ಗ್ರಾಮೀಣ ಕಲೆಗಳನ್ನು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಉಳಿಸುವ ಒಂದು ಕೆಲಸವನ್ನು ಈ ಮೂಲಕ ನಾವು ಮಾಡ್ತೇವೆ. ಓಕೆ, ನಂತರದ ದಿನಗಳಲ್ಲಿ ಯಾವೆಲ್ಲ ರೀತಿಯಾದಂತಹ ಚಟುವಟಿಕೆಗಳಿರುತ್ತೆ? ಸೊ 3ನೇ ದಿನ ಅಂದರೆ 14ನೇ ತಾರೀಕು, ಜನವರಿ 14ನೇ ತಾರೀಕು ನಾವು ಪಾರ್ಟಿಸಿಪೇಷನ್ ಡೇ ಅಂತ ಹೇಳಿ ಮಾಡ್ತೇವೆ. ಅಂದರೆ ಯುವಕರು ಯುವತಿಯರು ಪಾಲ್ಗೊಳ್ಳುವಿಕೆ ಮೂಲಕವಾಗಿ ಕೆಲವು ಪಾಠಗಳನ್ನು, ಕೆಲವು ವಿಷಯಗಳನ್ನು ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥದ್ದು ಇದರ ಮುಖ್ಯವಾದ ಉದ್ದೇಶ. ಇದರ ಅಂಗವಾಗಿ ಕೆಲವು ಪೇಂಟಿಂಗ್ ಕಾಂಪಿಟೇಷನ್ಗಳನ್ನು ಮಾಡ್ತೇವೆ, ಕೆಲವು ಕಡೆ ಕೆಸರುಗದ್ದೆ ಓಟವನ್ನು ಮಾಡೋದ್ರ ಮೂಲಕವಾಗಿ ಮಾಡ್ತೇವೆ. ಅವುಗಳ ಮೂಲಕವಾಗಿ ಕೆಲವು ಕಡೆ ಮತ್ತೆ ಯುವಕರು ಯುವತಿಯರು ಯಾವ ರೀತಿಯಾದ ಚಟುವಟಿಕೆಗಳನ್ನು ಮಾಡಿದರೆ ನಮ್ಮ ಹಳ್ಳಿಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು, ಆ ದಿಕ್ಕಿನಲ್ಲಿ ಕೆಲವು ಪಾರ್ಟಿಸಿಪೇಟರಿ ಗೇಮ್ಸ್ಗಳನ್ನು ಮೂಲಕವಾಗಿ, ಪಾರ್ಟಿಸಿಪೇಟರಿ ಮೆಥಡಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ಒಂದು ಚಟುವಟಿಕೆಯನ್ನು ನಾವು ಇಡೀ 3ನೇ ದಿನದ ಕಾರ್ಯಕ್ರಮದಲ್ಲಿ ನಾವು ಮಾಡ್ತೇವೆ. ಇದರಲ್ಲಿ ಅನೇಕ ಜನ ಯುವಕರು ಪಾಲ್ಗೊಳ್ತಾರೆ. ಹೊಸ ಅನುಭವ, ಅನೇಕ ಒಳ್ಳೆಯ ವಿಷಯಗಳನ್ನ ಅರ್ಥಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಅನೇಕ ತಜ್ಞರ, ಅನೇಕ ಇಲಾಖೆಗಳ ಸಹಕಾರವನ್ನು ಸಹ ನಾವು ಇದಕ್ಕೆ ತೆಗೆದುಕೊಳ್ತೇವೆ. ಇದ್ರ ಬಗ್ಗೆ ಹೇಳೋದಾದರೆ, ಇಂದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಏನಿದೆ, ಮಾನ್ಯ ಸಚಿವರು ಮತ್ತು ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಎಲ್ಲ ಇಲಾಖೆಗಳನ್ನು ಇದರಲ್ಲಿ ಸಂಯೋಜನೆ ಮಾಡಿದ್ದಾರೆ ಈ ವರ್ಷದ ಕಾರ್ಯಕ್ರಮದಲ್ಲಿ. ಅದೊಂದು ವಿಶೇಷವಾದ ಪ್ರಯತ್ನ. ಈ ವರ್ಷವೇ ಅಷ್ಟು ಕಾಂಪ್ರಿಹೆನ್ಸಿವ್ ಆದಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಸೊ ಪಾರ್ಟಿಸಿಪೇಟರಿ ಡೇನಲ್ಲಿ ಎಲ್ಲ ಯುವಜನರು ಪಾಲ್ಗೊಳ್ಬೇಕು, ಎಲ್ಲ ಇಲಾಖೆಗಳು ಇದರಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು ಅದೊಂದು ಪ್ರಾಮಾಣಿಕ ಪ್ರಯತ್ನ ಒಂದು ಈ ವರ್ಷ ನಾವು ಮಾಡಿದ್ದೇವೆ. ಸೊ ಪಾರ್ಟಿಸಿಪೇಟರಿ ಡೇ ಯುವಕರು ಯುವತಿಯರಿಗೆ ಮತ್ತೊಂದು ದಿಕ್ಸೂಚಿ ಆಗುತ್ತೆ ಕರ್ನಾಟಕದಲ್ಲಿ ಅಂತೇಳಿ ನಾನು ಭಾವಿಸ್ತೇನೆ. ಓಕೆ, ಸೊ ನಿಮ್ಮ ಒಂದು ಇಲಾಖೆ ಹೆಸರು ನೋಡಿದಾಗಲೇ ಅಲ್ಲಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ಯುವ ಜನತೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳ ಜೊತೆಗೇನೆ ಕ್ರೀಡೆಗೆ ಸಂಬಂಧಪಟ್ಟಂತಹ ಕಾರ್ಯಚಟುವಟಿಕೆಗಳು ನಡೀತಾ ಇರ್ತವೆ. ಯಾವೆಲ್ಲ ಚಟುವಟಿಕೆಗಳನ್ನ ಈ ಒಂದು NYK ನೆಹರು ಯುವ ಕೇಂದ್ರ ಸಂಘಟನೆ ನಡೆಸುತ್ತೆ ಸರ್? ಈ ಕ್ರೀಡೆಗಳ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ನಾವು ಕ್ರೀಡೆಗಳು
ಆ, ಆ, ಭಾರತ ಸರ್ಕಾರದಲ್ಲಿ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಇಲಾಖೆಯಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತಿದೆ, ಅಂದರೆ ಸಾಯಿ ಅಂತೇಳಿ. ಅದು ಕ್ರೀಡೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೆ ಯುವ ಜನರನ್ನು ತರಬೇತುಗೊಳಿಸಿ ಅವ್ರನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. ಸಾಯಿ ಅದು ಮಾಡುತ್ತೆ. ಅದರ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದೆ. ಇದು ಸಹ ಯುವಕರು ಯುವತಿಯರನ್ನು ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಆದ್ಯತೆಯನ್ನು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ನಮ್ಮ ನೆಹರು ಯುವ ಕೇಂದ್ರಗಳು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಗ್ರಾಮೀಣ ಕ್ರೀಡೆಗಳು ಏನಿದೆ, ನಾನು ಈಗಲೇ ಹೇಳಿದೆ, ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಗ್ರಾಮೀಣ ಕ್ರೀಡೆಗಳಲ್ಲಿ ಅದು ಕೋಲಾಟ, ಗ್ರಾಮೀಣ ಕ್ರೀಡೆಗಳು ಅವುಗಳಿಗೆ ಹೆಸರು, ಈಗ ಕೆಸರುಗದ್ದೆ ಓಟ ಆಗಿರ್ಬೋದು, ಗುಡ್ಡಗಾಡು ಓಟದ ಆಗಿರ್ಬೋದು, ಹೀಗೆ ಅನೇಕ ಕ್ರೀಡೆಗಳಿವೆ, ಕಬಡ್ಡಿ, ಖೋಖೋ, ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚಿಗೆ ಆದ್ಯತೆಯನ್ನು ನಾವು ಕೊಡ್ತೇವೆ. ಆದರೆ ಕಳೆದ 2020 ಮಾರ್ಚಲ್ಲಿ ಬಂದಂಥ ಮಹಾಮಾರಿ ಕೊರೋನಾದಿಂದಾಗಿ, ಕೋವಿಡ್-19 ನಾವು ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಾಗ ಇಡೀ ದೇಶದಾದ್ಯಂತ, ಇಡೀ ಪ್ರಪಂಚದಾದ್ಯಂತ ಜನ ಮನೆಯಲ್ಲೇ ಕೂರಬೇಕಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂತು. ಅದಕ್ಕೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಇಲಾಖೆ, ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಇಲಾಖೆ ಯೋಚನೆ ಮಾಡಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತು. ಅದರ ಹೆಸರು ಫಿಟ್ ಇಂಡಿಯಾ ಮೂಮೆಂಟ್ ಅಂತ. ಫಿಟ್ ಇಂಡಿಯಾ ಮೂಮೆಂಟ್ ಅಂತ ಹೇಳಿದ್ರೆ, ಪ್ರತಿ ಓರ್ವರು ಈ ಲಾಕ್ಡೌನ್ ಸಮಯದಲ್ಲಿ ನಾವೆಲ್ಲ ಮನೆಯ ಒಳಗಡೆನೇ ಇರಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಗ್ತು. ಆ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದರೆ ನಾವು ಎಂಥ ಕ್ರೀಡೆಗಳನ್ನು ಮಾಡ್ಬೋದು. ಸೊ ದೇಹಕ್ಕೆ ಶ್ರಮ ಇಲ್ಲ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ. ಹಾಗಾಗಿ ದೇಹಕ್ಕೆ ಕಸರತ್ತನ್ನು ಕೊಟ್ಟರೆ ಅನೇಕ ರೋಗಗಳಿಂದ ನಾವು ದೂರ ಇರ್ಬೋದು, ಇನ್ಕ್ಲೂಡಿಂಗ್ ಇದ್ರ ಬಗ್ಗೆನೂ ಸಹ. ಕರೋನಾದಿಂದಲೂ ಸಹ ನಾವು ದೇಹವನ್ನು ಸ್ವಚ್ಛವಾಗಿ ದಷ್ಟಪುಷ್ಟವಾಗಿ ಇಟ್ಕೊಂಡ್ರೆ ಯಾವ ರೋಗಗಳು ನಮ್ಮ ಹತ್ರ ಬರೋದಿಲ್ಲ. ಆ ದೃಷ್ಟಿಯಿಂದ ಕನಿಷ್ಠ ಎಲ್ಲ ಯುವಜನರು ದಿನಕ್ಕೆ 30 ದಿನ ಮನೆ ಒಳಗಡೆ ಇರಲಿ ಹೊರಗಡೆ ಇರಲಿ, ಇಂಡೋರ್ಲಾಗಿದ್ದರೂ ಈ ಫಿಟ್ ಇಂಡಿಯಾ ಮೂಮೆಂಟ್ ಪ್ರಕಾರ ಅವರು ಅದನ್ನು ವಾಕಿಂಗ್ ಅಂತಿರೋ ಅಥವಾ ಡ್ಯಾನ್ಸ್ ಮಾಡೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಇಂಥ ಚಟುವಟಿಕೆಗಳನ್ನು ಇಂಡೋರ್ ಆ್ಯಕ್ಟಿವಿಟೀಸ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ಗಳಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಇಡೀ ದೇಶದಾದ್ಯಂತ ಫಿಟ್ ಇಂಡಿಯಾ ಕ್ಯಾಂಪೇನ್ ಅಂತ ಹೇಳಿ ಮಾಡಿದ್ವಿ. ಸೊ ಅದು ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಅದನ್ನು ಮಾಡಿದ್ವಿ. ಅದು ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಿರಲಿಲ್ಲ. ಅವ್ರು ಪ್ರತಿಯೋರ್ವ ಯುವಜನರು ತಮ್ಮ ದೇಹವನ್ನು ದಷ್ಟಪುಷ್ಟವಾಗಿ ಇಟ್ಕೊಂಡು ಅನೇಕ ರೋಗಗಳಿಂದ ದೂರ ಇರಬೇಕು ಅಂತ ಹೇಳಿದ್ರೆ ಅವರು ಪ್ರತಿದಿನ ಒಂದಲ್ಲ ಒಂದು ಚಟುವಟಿಕೆ, ದೈಹಿಕವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಬಿಡು. ಅದು ನೃತ್ಯವಾಗಿರ್ಬೋದು, ಕಬಡ್ಡಿ ಆಟ ಆಗಿರ್ಬೋದು, ಅಥವಾ ಮನೆ ಒಳಗಡೆ ಸ್ಟೇರ್ ಕೇಸ್ ಇದ್ದರೆ ಸ್ಟೇರ್ ಕೇಸ್ನ ಹತ್ತಿ ಇಳಿತಕ್ಕಂಥದ್ದಾಗಿರ್ಬೋದು, ಅಥವಾ ಕುಸ್ತಿ ಆಗಿರ್ಬೋದು, ಅಥವಾ ಯೋಗವಾಗಿರ್ಬೋದು, ನಿಂತಲ್ಲೇ ಓಟ, ಇಂಥದ್ದು ಇಂಡೋರ್ ಆಕ್ಟಿವಿಟೀಸ್ ಮತ್ತು ಔಟ್ಡೋರ್ ಆಕ್ಟಿವಿಟೀಸ್ಗೆ ನಾವು ಹೆಚ್ಚಿಗೆ ಆದ್ಯತೆಯನ್ನು ಕೊಟ್ವಿ. ಕನಿಷ್ಠ ಪಕ್ಷ ಪ್ರತಿ ಓರ್ವರು ಕನಿಷ್ಠ 30 ನಿಮಿಷಗಳ ಕಾಲ ಈ ಒಂದು ದೈಹಿಕ ವ್ಯಾಯಾಮಕ್ಕೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಫಿಟ್ ಇಂಡಿಯಾ ಕ್ಯಾಂಪೇನನ್ನು ಮಾಡಿದ್ವಿ. ಅದು ಇಡೀ ದೇಶದಾದ್ಯಂತ ಮಾಡಿದ್ವಿ. ಅದನ್ನು ಎಷ್ಟೋ ಜನ ಯುವಜನರು ಈಗ ಅಳವಡಿಸ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅದು 2ನೇ ವರ್ಷವೂ ಸಹ ಮುಂದುವರಿತು. ಸೊ ಕೋವಿಡ್-19 ಅಂತ ಹೇಳಿ ನಾವು ಕ್ರೀಡಾ ಚಟುವಟಿಕೆಗಳನ್ನ ನಿಲ್ಲಿಸಬಾರ್ದು ಅಂತೇಳಿ ಈ ಫಿಟ್ ಇಂಡಿಯಾ ರನ್ಗಳನ್ನು ಇಡೀ ದೇಶದಾದ್ಯಂತ ದೊಡ್ಡ ದೊಡ್ಡ ನಗರಗಳು, ಸಣ್ಣ ನಗರಗಳು, ಹಳ್ಳಿಗಳಲ್ಲೆಲ್ಲ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಅದು ಯಶಸ್ವಿ ಆಯಿತು. ಈ ಒಂದು ರಾಷ್ಟ್ರೀಯ ಯುವ ಸಪ್ತಾಹದ ಅಂಗವಾಗಿಯೂ ಸಹ ಒಂದು ಕ್ರೀಡಾ ದಿನ ಅಂತೇಳಿ ನಾವು 15ನೇ ತಾರೀಕು ಮಾಡ್ತೇವೆ. 16ನೇ ತಾರೀಕು ಅಂದರೆ ಫಿಸಿಕಲ್ ಫಿಟ್ನೆಸ್ ಡೇ ಅಂತೇಳಿ, ದೈಹಿಕ. ಅವತ್ತು ಅನೇಕ ಗ್ರಾಮೀಣ ಕ್ರೀಡೆಗಳು ಸಂಯೋಜನೆ ಮಾಡಿ ಅದರಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಕೊಡೋದ್ರ ಮೂಲಕ ಈ ಕ್ರೀಡೆಗಳಿಗೆ ಉತ್ತೇಜನವನ್ನು ಕೊಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತೇವೆ. ಈ ಎಲ್ಲ ಚಟುವಟಿಕೆಗಳು ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇರುತ್ತೆ. ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ಕೆಲವು ಕಡೆ ಗ್ರಾಮೀಣ ಪ್ರದೇಶಗಳಲ್ಲೂ ಸಹ. ಕೇವಲ ಇದು ಜಿಲ್ಲಾ ಮಟ್ಟಕ್ಕೆ ಅಥವಾ ರಾಜ್ಯ ಮಟ್ಟಕ್ಕೆ ಸೀಮಿತವಾಗಿಲ್ಲ. ಇದು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ತಳಮಟ್ಟದಲ್ಲಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು 5,76,000ಕ್ಕೂ ಹೆಚ್ಚು ಹಳ್ಳಿಗಳಿದೆ. ಸೊ ದೇಶ ಉದ್ಧಾರವಾಯಿತು ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳ್ತಾರೆ, ದೇಶ ಉದ್ಧಾರವಾಯಿತು ಅಂತ ಹೇಳಿದ್ರೆ ಅದು ದೊಡ್ಡ ದೊಡ್ಡ ನಗರಗಳು ಉದ್ಧಾರವಾದರೆ ಅದನ್ನು ನಾವು ದೇಶ ಅಂತ ಹೇಳಿ ನಾವು
ಗಣನೆಗೆ ತೆಗೆದುಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಭಾರತದ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳು ಅಥವಾ ಹಳ್ಳಿಗಳೇನಿದೆ ಇಲ್ಲಿ ಬದಲಾವಣೆ ಆಗಬೇಕು ಅಂತೇಳಿ. ಸೊ ಆ ದಿಕ್ಕಿನಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕ ಸಂಘ, ಯುವತಿ ಮಂಡಳಿ, ಮಹಿಳಾ ಮಂಡಳಿಗಳು ಮತ್ತು ಸ್ವಸಹಾಯ ಸಂಘಗಳು ಇವೆ. ಅವುಗಳ ಮೂಲಕವಾಗಿ ಅನೇಕ ಇಂಥ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸೊ ಈ ಒಂದು ಯುವ ಸಪ್ತಾಹದಲ್ಲಿ ಕ್ರೀಡೆಗೂ ಸಹ ನಾವು ಹೆಚ್ಚಿಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಓಕೆ, ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ನೆಹರು ಯುವ ಕೇಂದ್ರ ಈ ಸಂಘಟನೆಯಿಂದ ಯುವ ಶಕ್ತಿಗೆ ಪ್ರೇರಣೆ ಆಗುವಂಥ ಅವರ ಬದುಕನ್ನು ಬಲಪಡಿಸಿಕೊಳ್ಳುವಂಥ ಇನ್ನು ಯಾವೆಲ್ಲ ಯೋಜನೆಗಳಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ ಎಫ್ಎಂ ರೈನ್ಬೋ ಮ್ಯೂಸಿಕಲ್ ಇಯರ್ಸ್. ನಾವು ನೀನಾ
ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಯುವ ದಿನದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಜೊತೆಯಾಗಿದ್ದಾರೆ ಶ್ರೀಯುತ MN ನಟರಾಜ್ ಅವರು, ನೆಹರು ಯುವ ಕೇಂದ್ರ ಸಂಘಟನೆ ರಾಜ್ಯ ನಿರ್ದೇಶಕರು. ಆತ್ಮೀಯ ಕೇಳುಗರೆ, ನೀವು ಕೂಡ ನೆಹರು ಯುವ ಕೇಂದ್ರ ಸಂಘಟನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಗಳಿದ್ದಲ್ಲಿ, ಸಮಸ್ಯೆಗಳಿದ್ದಲ್ಲಿ ನೀವು ಮೆಸೇಜ್ ಮಾಡಿ ಉತ್ತರವನ್ನ ಇವರಿಂದ, ನಟರಾಜ್ ಸರ್ ಅವರಿಂದ ಪಡ್ಕೊಳ್ಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9480901013 ಈ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಪ್ರಶ್ನೆ ಆಗಿರಬಹುದು, ಸಲಹೆ ಸೂಚನೆಗಳನ್ನು ಕಳಿಸಿಕೊಡಿ. ಸರ್, ಕಾರ್ಯಕ್ರಮವನ್ನು ಮುಂದುವರಿಸಿದ ನೆಹರು ಯುವ ಕೇಂದ್ರ ಸಂಘಟನೆ ಈ ರಾಷ್ಟ್ರೀಯ ಯುವ ಸಪ್ತಾಹವನ್ನು ಆಚರಿಸ್ತಿದೆ, ಯುವ ಜನೋತ್ಸವ ನಡೀತಾ ಇದೆ. ಇದರ ಜೊತೆಗೆ NYK ಇಂದ ಯುವಕರಿಗೆ ಉಪಯೋಗವಾಗುವಂಥ ಯಾವೆಲ್ಲ ಚಟುವಟಿಕೆಗಳನ್ನು ನಡೆಸ್ತಿದ್ದೀರಾ? ನೆಹರು ಯುವ ಕೇಂದ್ರಗಳ ಚಟುವಟಿಕೆಗಳ ಬಗ್ಗೆ ಹೇಳೋದಾದರೆ ತುಂಬ ಇದೆ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ಗಾದೆ ಇದೆ. ಆಡು ಅಥವಾ ಮೇಕೆ ಥರದ ಸೊಪ್ಪುಗಳನ್ನೆಲ್ಲ ತಿನ್ನುತ್ತಂತೆ. ಅದೇ ರೀತಿಯಾಗಿ ಯುವಕರಿಗೆ ಸಂಬಂಧಿಸಿದ ಹಾಗೆ, ಯುವಕರ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಿಸಿದ ಹಾಗೆ ಹಲವು 10 ಕಾರ್ಯಕ್ರಮಗಳನ್ನು ನೆಹರು ಯುವ ಕೇಂದ್ರಗಳು ಹಮ್ಮಿಕೊಂಡು ನಡೆಸಿಕೊಂಡು ಬರ್ತಾ ಇದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸಂಘಟನೆ ಅಂತಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಯುವಕ ಸಂಘ, ಯುವತಿ ಮಂಡಳಿಗಳನ್ನು ರಚನೆ ಮಾಡಿಕೊಂಡು ಆಯಾಯ ಊರುಗಳು, ಆಯಾಯ ವಿಭಾಗದಲ್ಲಿ ಅವರು ಕೆಲಸ ಮಾಡಲಿಕ್ಕೆ, ಉತ್ತೇಜನವನ್ನು ಕೊಡಲಿಕ್ಕೆ ನಾವು ಪ್ರೇರಣೆಯನ್ನು ಕೊಡ್ತೇವೆ. ಅವರು ಯುವಕ ಸಂಘ, ಯುವತಿ ಮಂಡಳಿಗಳ ಮೂಲಕವಾಗಿ ಅದನ್ನು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಹೇಗೆ ನೋಂದಾಯಿಸಿಕೊಳ್ಬೇಕು, ಹೇಗೆ ನಡೆಸ್ಕೊಂಡು ಬರಬೇಕು, ಜೊತೆಗೆ ಹಣ ಇದ್ದು ಮಾಡ್ತಕ್ಕಂಥ ಕೆಲಸಗಳು ಏನು, ಹಣ ಇಲ್ಲದೆ ಮಾಡ್ತಕ್ಕಂಥ ಕೆಲಸಗಳು ಏನು ಅಂತೇಳಿ ಅಂಥವುಗಳ ಬಗ್ಗೆ ಅರಿವನ್ನು ಉಂಟು ಮಾಡಿ, ಈಗ ಒಂದು ಯುವಕ ಸಂಘ ಒಂದು ಹಳ್ಳಿಯಲ್ಲಿ ದಿನಕ್ಕೆ ಅಥವಾ ವಾರಕ್ಕೆ ಒಂದು ಬಾರಿ 1 ಗಂಟೆ 2 ಗಂಟೆ ಶ್ರಮದಾನವನ್ನು ಮಾಡಿದ್ರೆ ಅದಕ್ಕೆ ಯಾವುದೇ ಹಣ ಬೇಕಾಗಿಲ್ಲ. ಹಿಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ಊರೂಟಿನ ಕೆಲಸ ಅಂತ ಮಾಡ್ತಾಯಿದ್ರು. ಪ್ರತಿ ಸೋಮವಾರ ಯಾರು ಉಳುಮೆಗೆ ಏರನ್ನ ಕಟ್ತಿರಲಿಲ್ಲ. ಅದಕ್ಕೆ ಬದಲಾಗಿ ಪ್ರತಿ ಮನೆಯಿಂದ ಒಬ್ಬೊಬ್ಬರು ಬಂದು ಆ ಊರಿಗೆ ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದಂಥ ಕೆಲಸಗಳೇನಿದೆ, ಚರಂಡಿ ರಿಪೇರಿ ಮಾಡೋದಾಗಿರ್ಬೋದು, ಬಾವಿಯಲ್ಲಿರ್ತಕ್ಕಂಥ ಕಸವನ್ನು ತೆಗಿತಕ್ಕಂಥದ್ದಾಗಿರ್ಬೋದು, ರಸ್ತೆ ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಇವುಗಳನ್ನೆಲ್ಲ ಮಾಡ್ತಾಯಿದ್ರು. ಈಗ ಆ ಊರೊಟ್ಟಿನ ಕೆಲಸಗಳು ಕಡಿಮೆ ಆಗ್ತಾಯಿದೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ನಮ್ಮ ಯುವಕ ಸಂಘ, ಯುವತಿ ಮಂಡಳಿಗಳು ಆ ಊರಿನ ಅಭಿವೃದ್ಧಿಗೆ ಪೂರಕವಾಗ್ತಕ್ಕಂಥ ಕೆಲಸಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಸಂಘಟನೆ ಮೊದಲನೆಯ ಒಂದು ಕೆಲಸ. ಇನ್ನು ಎರಡನೇ ಕೆಲಸ ಅಂದರೆ ಕ್ರೀಡೆಗಳಲ್ಲಿ ಯುವಕರು ಅಂದರೆ ಕ್ರೀಡೆಗಳಲ್ಲಿ ನಾವೀಗ ಕ್ರೀಡೆಗಳ ಬಗ್ಗೆ ನಾನು ಮಾತನಾಡಿದೆ. ಅದರಲ್ಲಿ ಸಾಹಸ ಕಾರ್ಯಕ್ರಮಗಳು ಬರ್ತವೆ. ಸಾಹಸ ಕಾರ್ಯಕ್ರಮಗಳಲ್ಲಿ ನಾವು ಜಲಕ್ರೀಡೆಗಳು, ವಾಯುಕ್ರೀಡೆ ಮತ್ತು ಭೂಕ್ರೀಡೆ ಅಂತ ಹೇಳ್ತೇವೆ. ಅಕ್ವಾ ಸ್ಪೋರ್ಟ್ಸ್, ಏರೋ ಸ್ಪೋರ್ಟ್ಸ್ ಆ್ಯಂಡ್ ಟೆರೆಸ್ಟ್ರಿಯಲ್ ಸ್ಪೋರ್ಟ್ಸ್ ಅಂತೇಳಿ. ಅಕ್ವಾ ಸ್ಪೋರ್ಟ್ಸಲ್ಲಿ ಜಲಕ್ರೀಡೆಗಳು, ಈಜೋದು, ದೋಣಿಯನ್ನು ನಡೆಸ್ತಕ್ಕಂಥದ್ದು, ಅರಿಗೋಲನ್ನು ನಡೆಸ್ತಕ್ಕಂಥದ್ದು, ಇವುಗಳೆಲ್ಲ ಮಾಡ್ತೇವೆ. ಇನ್ನು ಏರೋ ಸ್ಪೋರ್ಟ್ಸಲ್ಲಿ ನಾವು ಪ್ಯಾರಾ ಜಂಪಿಂಗಿಗೆ ನಾವು ಹೆಚ್ಚಿಗೆ ಆದ್ಯತೆಯನ್ನು ಕೊಡೋದಿಲ್ಲ. ಯಾಕಂದರೆ ಅದು ಬಹಳ ಕಠಿಣವಾಗಿರುತ್ತೆ ಮತ್ತು ಲೈಫ್ ಮತ್ತು ಡೆತ್ ನಡುವೆ ಬಹಳ ಕಷ್ಟಕರವಾದಂಥ ಕೆಲಸ ಆಗ್ತದೆ. ಹಾಗಾಗಿ ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದ್ರೆ ಪ್ಯಾರಾಸೈಲಿಂಗನ್ನು ಮಾಡ್ತೇವೆ. ನಾವು ಹೆಚ್ಚು ಕಡಿಮೆ ಕರ್ನಾಟಕದ ಬಗ್ಗೆ ಹೇಳೋದಾದರೆ ನಾನು ಎಲ್ಲ ಕಡೆಯೂ ಪ್ಯಾರಾಸೈಲಿಂಗನ್ನು ಮಾಡ್ತೇವೆ. ಸುಮಾರು 600 ಮೀಟ್ರ್ ದೂರ ಅವರು ಮೇಲ್ಗಡೆ ಹೋಗಿ ವಾಪಸ್ ಬರ್ತಕ್ಕಂಥ ಒಂದು ಅವಕಾಶವನ್ನು ಯುವಕರು ಯುವತಿಯರಲ್ಲಿ ಕಲ್ಪಿಸ್ಕೊಡ್ತೇವೆ. ಇದನ್ನು ಅನೇಕ ಕಡೆ ಮಾಡಿದ್ದೇವೆ ನಾವು. ಮೈಸೂರಲ್ಲಿ ಮಂಡಕಳ್ಳಿ ಅಂತೇಳಿ, ಈಗ ಅದು ವಿಮಾನ ನಿಲ್ದಾಣವಾಗಿದೆ, ಅಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ಇಲ್ಲಿ ನಮ್ಮ ಹೊಸಕೋಟೆ ಹತ್ರ ಹೊಸಕೋಟೆ ಕೆರೆ ಇದೆ ನೋಡಿ, ಹೊಸಕೋಟೆ ಕೆರೆ ನೀರಿರಲಿಲ್ಲ, ಅಲ್ಲೆಲ್ಲ ನಾವು ದೊಡ್ಡ ವಿಶಾಲವಾದಂಥ ಒಂದು ಕೆರೆ ಮೈದಾನ ಅದು, ಅಲ್ಲಿಯೂ ಸಹ ನಾವು ಪ್ಯಾರಾಸೈಲಿಂಗನ್ನು ಮಾಡಿದ್ದೇವೆ. ಬಳ್ಳಾರಿ ಮತ್ತು ಹಾಸನದಲ್ಲಿ ಮತ್ತು ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಪ್ಯಾರಾಸೈಲಿಂಗಿಗೆ ಹೆಚ್ಚಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಯಾವುದು ವಾಯುಕ್ರೀಡೆಗಳು. ಇನ್ನು ಭೂಕ್ರೀಡೆಗಳು ಅಂತ ಹೇಳಿದ್ರೆ ಅದರಲ್ಲಿ ಟ್ರೆಕ್ಕಿಂಗ್ ಅಂದರೆ ಚಾರಣ ಮತ್ತು ಸೈಕ್ಲಿಂಗ್, ಮೌಂಟೇನಿಯರಿಂಗ್, ಇವುಗಳಿಗೆ ಹೆಚ್ಚಿಗೆ ಆದ್ಯತೆಯನ್ನು ನಾವು ಕೊಡ್ತಿದ್ದೇವೆ. ನಮ್ಮಲ್ಲಿ ತೇನ್ಸಿಂಗ್ ನಾರ್ವೆ ಅಡ್ವೆಂಚರಸ್ ಅಕಾಡೆಮಿ ಅಂತಿದೆ, ಅದು ಡೆಹ್ರಾಡೂನಲ್ಲಿದೆ. ಅಲ್ಲಿ ನಾವು ವಿಶೇಷ ಶಿಬಿರಗಳನ್ನು, ರಾಷ್ಟ್ರಮಟ್ಟದ ಶಿಬಿರಗಳನ್ನು ನಡೆಸ್ತೇವೆ. ಇದು ಒಂದು. ಇನ್ನು ರಾಜ್ಯ ಸರ್ಕಾರದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಿದೆ, ಅವರು ಜನರಲ್ ತಿಮ್ಮಯ್ಯ ಅಡ್ವೆಂಚರಸ್ ಅಕಾಡೆಮಿ ಅಂತೇಳಿ ಇದೆ. ಅದರ ಮೂಲಕವಾಗಿ ಅನೇಕ ಇಂಥ ಒಂದು ಸಾಹಸ ಕಾರ್ಯಕ್ರಮಗಳನ್ನು ಅವರು ಸಂಯೋಜನೆಯನ್ನು ಮಾಡ್ತಿದ್ದಾರೆ. ಇದು ಒಂದು ಕ್ರೀಡೆಗಳ ಬಗ್ಗೆ ಹೇಳೋದಾದರೆ ಇದಕ್ಕೂ ನಾವು ಹೆಚ್ಚಿಗೆ ಆದ್ಯತೆಯನ್ನು ಕೊಡ್ತೇವೆ. ಇನ್ನೊಂದು ಕಾರ್ಯಕ್ರಮ ಸಾಂಸ್ಕೃತಿಕ ಚಟುವಟಿಕೆಗಳು, ಅದರ ಬಗ್ಗೆ ನಾನು ಮಾತನಾಡಿದ್ದೇನೆ. ಮತ್ತೊಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ವೃತ್ತಿ ತರಬೇತಿಗಳು ಅಂತ, ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ. ಬಹುಶಃ ರಾಜ್ಯ ಸರ್ಕಾರದಲ್ಲಿ ಈ ವರ್ಷದ ಯೋಜನೆಯಲ್ಲಿ
ಈ ವರ್ಷದ ಯುವ ಸಪ್ತಾಹದಲ್ಲಿ ನಾವು ಹೆಚ್ಚಿಗೆ ಆದ್ಯತೆಯನ್ನು ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಸಚಿವರು ಮತ್ತು ಮಾನ್ಯ ACS ರವರು ಕೊಟ್ಟಿರ್ತಕ್ಕಂಥದ್ದು ಸ್ಕಿಲ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಹೊಲಿಗೆ, ಕಸೂತಿ, ರೇಡಿಯೋ ರಿಪೇರ್, ಪಂಪ್ಸೆಟ್ ರಿಪೇರ್. ನಮ್ಮಲ್ಲಿ ಅತ್ಯಂತ ಓದಿದವರು, ಡಿಗ್ರಿಗಳನ್ನು ತೆಗೆದುಕೊಂಡವರು ಇದ್ದಾರೆ. ಆದರೆ ಜಾಸ್ತಿ ಜನ ನಾನ್ ಸ್ಟೂಡೆಂಟ್ಸ್ ಇದ್ದಾರೆ. ಅರ್ಧದಲ್ಲಿ 9ನೇ ತರಗತಿ 10ನೇ ತರಗತಿ ಅಥವಾ ಶಾಲೆ ಬಿಟ್ಟವರು ಡ್ರಾಪ್ಔಟ್ಸ್ ಇದ್ದಾರೆ. ಆ ಡ್ರಾಪ್ಔಟ್ಸ್ಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಶಾರ್ಟ್ ಡ್ಯೂರೇಷನ್ ಕೋರ್ಸ್ಗಳು ಅಂತೇಳಿ ಮಾಡ್ತೇವೆ. ಅದರಲ್ಲಿ ಟೆಕ್ನಿಕಲ್ ಕೋರ್ಸ್ಗಳು ಇದೆ, ನಾನ್ ಟೆಕ್ನಿಕಲ್ ಇದೆ. ಅದರಲ್ಲಿ ಹೊಲಿಗೆ 6 ತಿಂಗಳು 7 ತಿಂಗಳಲ್ಲಿ ಹೊರಗೆ ತರಬೇತಿಯನ್ನು ಕೊಡ್ತೇವೆ. ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಬೇಡಿಕೆ ಇರತಕ್ಕಂಥದ್ದು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬ್ಯೂಟಿಷಿಯನ್ ಕೋರ್ಸ್ಗಳು ತುಂಬ ಆದ್ಯತೆ ಇದೆ. ಈಗ ಒಂದು ಸೌಂದರ್ಯ ಪ್ರಜ್ಞೆ ಎಲ್ಲರಲ್ಲೂ ಬರ್ತಾ ಇದೆ. ಅದ್ರ ಜೊತೆಗೆ ಆ ವೃತ್ತಿಯನ್ನು ಅವಲಂಬಿಸ್ತಕ್ಕಂಥ ಯುವಕರು ಯುವತಿಯರು ಏನಿದ್ದಾರೆ ಅವ್ರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಮತ್ತು ಅವರ ಆದಾಯವೂ ಜಾಸ್ತಿ ಆಗ್ತಾ ಇದೆ. ಲಾಭದಾಯಕವಾದಂಥ ಒಂದು ಉದ್ಯೋಗ ಆಗ್ತಾ ಇದೆ. ಅಂಥ ಕೋರ್ಸ್ಗಳನ್ನು ಮತ್ತು ವಾಚ್ ರಿಪೇರ್, TV ರಿಪೇರ್ ಮತ್ತು ಟೆಕ್ನಿಕಲ್ ಕೋರ್ಸ್ಗಳು, ಇಂಥ ಕೋರ್ಸ್ಗಳಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡ್ತೇವೆ. ಇದರ ಜೊತೆಗೆ ಈಗ ಭಾರತ ಸರ್ಕಾರ ಸ್ವಾತಂತ್ರ್ಯ ಬಂದು 75ನೇ ವರ್ಷವನ್ನು ಆಚರಣೆಯ ಅಂಗವಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತೇಳಿ ಮಾಡ್ತಾರೆ. ಅದರಲ್ಲಿ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 750 ಹಳ್ಳಿಗಳನ್ನು ಅಭಿವೃದ್ಧಿಗೆ ಆಯ್ಕೆ ಮಾಡಿಕೊಂಡಿದೆ. ಅದರಲ್ಲಿ ಎಲ್ಲ ಇಲಾಖೆಗಳು ಸೇರಿದಾಗೆ, ಕೇವಲ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು, ಅದರಲ್ಲಿ NYK, NSS ಸೇರಿದಂಗೆ ಇತರ ಎಲ್ಲ ಇಲಾಖೆಗಳು ಒಟ್ಟಿಗೆ ಸೇರಿ ಈ ಹಳ್ಳಿಗಳ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಬಗ್ಗೆ ಬಹುಶಃ ನಮ್ಮ ಮಾನ್ಯ ACS ರವರು ಅವರ ವಿಷಯವನ್ನು ಮಂಡಿಸಿದ್ದಾರೆ ಅಂತೇಳಿ ನಾನು ತಿಳ್ಕೊಳ್ತೇನೆ. ಸೊ ಇದು ಮತ್ತೊಂದು ಕಾರ್ಯಕ್ರಮ. ಸ್ಕಿಲ್ ಡೆವಲಪ್ಮೆಂಟ್ಗೆ ನಾವು ಹೆಚ್ಚಿಗೆ ಆದ್ಯತೆಯನ್ನು ಕೊಡ್ತೇವೆ. ಇದರಲ್ಲಿ ರಾಷ್ಟ್ರೀಯ ಯುವ ದಿನದ ಯುವ ಸಪ್ತಾಹದ ಅಂಗವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಡೇ ಅಂತೇಳಿ ನಾವು ಒಂದು ದಿನವನ್ನು ಇದಕ್ಕೆ ಮೀಸಲಿಟ್ಟಿದ್ದೇವೆ. ಈ ಸ್ಕಿಲ್ ಡೆವಲಪ್ಮೆಂಟ್ ಡೇನಲ್ಲಿ ಯುವಕರಲ್ಲಿ ಇರತಕ್ಕಂಥ ಒಂದು ಕೌಶಲ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಮೂಲಕವಾಗಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತು ದುಡಿತಕ್ಕಂಥ ಶಕ್ತಿಯನ್ನು ಪಡೆದುಕೊಂಡು ಸ್ವಾವಲಂಬಿಗಳಾಗಿ ಅಂತ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಓಕೆ ಸರ್, ಒಂದು ಸಾಮಾನ್ಯ ಜನರಿಗೆ ನೀವು ಈ ಕಾರ್ಯಕ್ರಮ ಹೇಳ್ತಾ ಹುಟ್ಟುವಂಥ ಪ್ರಶ್ನೆ ಅಂದರೆ, ನೀವು ಹೇಳ್ತಾ ಇದ್ರಿ ಸಂಘಟನೆ ಬಹು ಮುಖ್ಯವಾದಂಥ ಉದ್ದೇಶ, ಆನಂತರ ಕ್ರೀಡಾ ತರಬೇತಿಗಳು, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳಿ. ಈ ಯುವ ಜನತೆ ಇಂಥ ಎಲ್ಲ ಪ್ರಯೋಜನಗಳ, ನಿಮ್ಮ ಕಾರ್ಯಗಳ ಪ್ರಯೋಜನ ಪಡ್ಕೊಳ್ಬೇಕಾದ್ರೆ ನಾನು ದುಡ್ಡು ಕೊಡಬೇಕಾ ಅಲ್ಲಿ ಜಾಯ್ನ್ ಆಗೋದಕ್ಕೆ, ಸಂಘಟನೆ ಮಾಡ್ಕೊಳ್ಳುವಾಗ ಕಾರ್ಯಗಳನ್ನ ನಡೆಸೋದಕ್ಕೆ, ಟ್ರೈನಿಂಗ್ ತಗೊಳ್ಳೋದಕ್ಕೆ, ಅಥವಾ ಅವರೇನಾದ್ರು ನನಗೆ ಆರ್ಥಿಕ ಸಹಾಯ ಕೊಡ್ತಾರಾ? ಈ ಒಂದು ಪ್ರಶ್ನೆಗಳಿರುತ್ತೆ. ಇದಕ್ಕೇನು ಉತ್ತರ ಹೇಳ್ತೀರಾ ಸರ್? ಇದು ಸರ್ಕಾರದ ಕೆಲಸ. ಈಗ ನಾನೊಬ್ಬ ಸರ್ಕಾರದ ಅಧಿಕಾರಿ. ಇದು ನೆಹರು ಯುವ ಕೇಂದ್ರಗಳಾಗಲಿ, ಯುವ ಸಬಲೀಕರಣ ಇಲಾಖೆ ಆಗಲಿ, ನಾವು ಎಲ್ಲವೂ ಸರ್ಕಾರದಿಂದ ನಡೀತಕ್ಕಂಥ ಒಂದು ಕಾರ್ಯವಾದ್ರಿಂದ ಯಾವುದೇ ಕಾರ್ಯಕ್ರಮಕ್ಕೂ ಯಾವುದೇ ದುಡ್ಡನ್ನು ಕೊಡಬೇಕಾಗಿಲ್ಲ. ಈಗ ಉದಾಹರಣೆಗೆ ನಮ್ಮಲ್ಲಿ ಸುಮಾರು ಕಾರ್ಯಕ್ರಮಗಳಿದೆ, ಎಲ್ಲವನ್ನೂ ನಾನು ಹೇಳಲಿಲ್ಲ ನಿಮಗೆ. ಇಂಟರ್ ಸ್ಟೇಟ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಅಂತಿದೆ. ಬೇರೆ ಬೇರೆ ರಾಜ್ಯಗಳಿಗೆ ಯುವಕರು ಯುವತಿಯರುಗಳನ್ನು ನಾವು ಕಳಿಸ್ಕೊಡ್ತೇವೆ. ಅವರು ಅಲ್ಲಿಗೆ ಹೋಗಿ ಬರಲಿಕ್ಕೆ ಎಲ್ಲ ಪ್ರಯಾಣ ಭತ್ಯೆಯಿಂದ ಹಿಡಿದು ಎಲ್ಲ ಖರ್ಚು ವೆಚ್ಚಗಳನ್ನು, ಇವನ್ ಇನ್ಸೂರೆನ್ಸ್ ಸಹ ನಾವು ಮಾಡಿಸ್ಕೊಡ್ತೇವೆ. ಈಗ ನಾನು ಹೇಳಿದೆ ಸಾಹಸ ಕಾರ್ಯಕ್ರಮಗಳು ಅಂತ. ಸಾಹಸ ಕಾರ್ಯಕ್ರಮಗಳಲ್ಲಿ ಯಾರಾದರೂ ಅದು ಸಾಹಸ ಕಾರ್ಯಕ್ರಮಗಳು ಅಂದ್ರೆ ನಿಮಗೆ ಗೊತ್ತು, ಇಟ್ಸ್ ಎ ಲೈಫ್ ಅಂಡ್ ಡೆತ್. ಒಂದು ಜೀವನದಲ್ಲಿ ಮಾಡ್ತಕ್ಕಂಥ ಮೊದಲನೆಯ ತಪ್ಪೇ ಕೊನೆಯ ತಪ್ಪಾಗುತ್ತೆ. ಸೊ ಹಾಗಾಗಿ ಎಲ್ಲ ಪ್ರಿಕಾಷನ್ಸ್ ನಾವು ತೆಗೆದುಕೊಂಡಿರ್ತೀವಿ. ಇನ್ಶೂರೆನ್ಸ್ ಅನ್ನು ಸಹ ನಾವು ಇಲಾಖೆಯಿಂದನೇ ಮಾಡಿಸ್ಕೊಂಡಿರ್ತೇವೆ. ಏನಾದರೂ ಒಂದು ಪ್ಯಾರಾಸೈಲಿಂಗ್ ಮಾಡುವಾಗ ಅಥವಾ ರಾಕ್ ಕ್ಲೈಂಬಿಂಗ್ ಮಾಡುವಾಗ ಏನಾದರೂ ಎಡವಟ್ಟು ಆದರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ಅದಕ್ಕೆ ಪೂರಕವಾದಂಥ ಎಲ್ಲ ಪ್ರಿಕಾಷನ್ಸನ್ನು ನಾವು ತೆಗೆದುಕೊಂಡಿರ್ತೀವಿ. ಜೊತೆಗೆ ಒಬ್ಬ ಸಾಹಸ ಕ್ರೀಡೆಯನ್ನು ಮಾಡಲಿಕ್ಕೆ ಹೊರಟಂಥ ಯುವಕರು ಯುವತಿಯರೇನಿದ್ದಾರೆ, ಅವರು ಅವರ ಪೇರೆಂಟ್ಸಿಂದ, ತಂದೆ ತಾಯಿಗಳಿಂದ ಒಪ್ಪಿಗೆ ಪತ್ರವನ್ನು ನಮಗೆ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಪ್ರಿಕಾಷನ್ಸನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ಯಾವುದೇ ಹಣವನ್ನು ಯಾವುದೇ ಕಾರ್ಯಕ್ರಮಕ್ಕೆ ಕೊಡಬೇಕಾಗಿಲ್ಲ. ಇದೊಂದು ಸರ್ಕಾರದ ಕಾರ್ಯಕ್ರಮ, ಯುವಕರಿಗಾಗಿ, ಯುವಕರಿಗೋಸ್ಕರವೇ ಅಲ್ಲ, ಯುವಕರು ಅಂತ ಹೇಳಿದ್ರೆ ಯುವಕರು ಯುವತಿಯರಿಗೋಸ್ಕರವೇ ಇರತಕ್ಕಂಥ ಒಂದು ಕಾರ್ಯಕ್ರಮಗಳು. ಇವುಗಳ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾದ್ರೆ ಯಾವುದೇ ಹಣವನ್ನು ಯಾರಿಗೂ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಓಕೆ, ಇಲಾಖೆಯಿಂದ ಈ ಯುವ ಜನರು ಪ್ರಯೋಜನವನ್ನು ಪಡ್ಕೊಳ್ಬೇಕಾದ್ರೆ ಯೂತ್ ಅಂದ್ರೆ ನೀವು ಯಾವ ಏಜ್ನವ್ರನ್ನ ಕನ್ಸಿಡರ್ ಮಾಡ್ತೀರಾ? ನಮ್ಮಲ್ಲಿ 3 ರಾಷ್ಟ್ರೀಯ ಯುವ ನೀತಿಗಳು ಅಥವಾ ನ್ಯಾಷನಲ್ ಯೂತ್ ಪಾಲಿಸಿಗಳು ಅಂತ ಹೇಳಿ ಬಂದಿದೆ. ಅದರಲ್ಲಿ 1988 ಮತ್ತು 2003 2003ರ ಅನ್ವಯ 13 ವರ್ಷದಿಂದ
5 ವರ್ಷದ ಒಳಪಟ್ಟು ಬರ್ತಕ್ಕಂಥವ್ರನ್ನ ಯುವಕರು ಯುವತಿಯರು ಅಂತ ಹೇಳ್ತೀವಿ. ಆದರೆ 2014ರಲ್ಲಿ ಬಂದಂತ 3ನೇ ರಾಷ್ಟ್ರೀಯ ಯುವ ನೀತಿ ಏನಿದೆ ಅದರ ಅನ್ವಯ ಯಾರು 15 ವರ್ಷದಿಂದ 29 ವರ್ಷದ ಒಳಪಟ್ಟು ಬರ್ತಾರೋ ಅವ್ರನ್ನ ನಾವು ಯುವಕರು ಯುವತಿಯರು ಅಂತ ಹೇಳಿ ಕರಿತೇವೆ. ಸೊ ಈಗ ಅವ್ರ ಸಂಖ್ಯೆ ಹೆಚ್ಚು ಕಡಿಮೆ 45 ಕೋಟಿಯನ್ನು ದಾಟಿದೆ ಅಂತ ಹೇಳಿ. ಯುವ ಶಕ್ತಿಯನ್ನು ಅಣುಶಕ್ತಿಗೆ ಹೋಲಿಕೆ ಮಾಡ್ತಾರೆ. ಆ ಅಣುಶಕ್ತಿ ಅಷ್ಟೇ ಬೆಲೆ ಇರತಕ್ಕಂಥ ಯುವ ಶಕ್ತಿ ನಮ್ಮ ಭಾರತ ದೇಶದಲ್ಲಿ ತುಂಬಾ ಇದೆ ಅಂತೆ. ಇಡೀ ವಿಶ್ವವೆಲ್ಲ ನಮ್ಮೆಡೆ ನೋಡುತ್ತಿದೆ, ಭಾರತದೆಡೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಯುವಕರು ಯುವತಿಯರಿಂದ ಕೂಡಿದ ಒಂದು ದೊಡ್ಡ ರಾಷ್ಟ್ರ. ಚೈನಾ ದೇಶದಲ್ಲಿ ನಮಗಿನ್ನ ಹೆಚ್ಚು ಜನಸಂಖ್ಯೆ ಇದೆ, ಆದರೆ ಯುವಕರು ಯುವತಿಯರ ಒಂದು ಶಕ್ತಿಯನ್ನು ನಾವು ಗಣನೆ ತೆಗೆದುಕೊಂಡ್ರೆ ಯುವಕರು ಯುವತಿಯರು ನಮ್ಮ ದೇಶದಲ್ಲಿ ಹೆಚ್ಚಿದ್ದಾರೆ. ಹಾಗಾಗಿ ಈ ಒಂದು ಯುವ ಶಕ್ತಿಗೆ ಸರಿದಾರಿಯನ್ನು ತೋರಿ ಅದನ್ನು ದೇಶ ಕಟ್ಟುವ ಚಟುವಟಿಕೆಗಳು ಅಥವಾ ನೇಷನ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ಗಳಿಗೆ ಮಾಡಿದ್ರೆ ಬಹುಶಃ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ಕೆಲವು ಸಮಸ್ಯೆಗಳನ್ನಾದರೂ ನಾವು ಬಗೆಹರಿಸಬಹುದು. ಆ ದಿಕ್ಕಿನಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಿದ್ದೇವೆ. ಓಕೆ, ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ ಮ್ಯೂಸಿಕಲ್ ಇಯರ್ಸ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು.
ರಾಷ್ಟ್ರೀಯ ಯುವ ದಿನ, ರಾಷ್ಟ್ರೀಯ ಯುವ ಸಪ್ತಾಹದ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಶ್ರೀಯುತ MN ನಟರಾಜ್ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಾತನಾಡ್ತಾ ಹೇಳ್ತಾ ಇದ್ರಿ, ಯುವ ನೀತಿಗಳ ರಚನೆ ಆಗ್ತಾ ಇದೆ, ಕಾಲ ಕಾಲಕ್ಕೆ ಬದಲಾವಣೆಗಳಾಗ್ತಾ ಇರುತ್ತೆ. ಪ್ರಸ್ತುತ ಸಮಾಜ ಬದಲಾದಂತೆ ಯುವಜನರ ಆಲೋಚನೆಗಳು ಬದಲಾದಂತೆ ನೀತಿನೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಅಂತ. ಈಗ 4ನೇ ಯುವ ನೀತಿ ನಡೀತಾ ಇದೆ ಅನ್ಕೊಂತೀನಿ. ಕಮಿಟಿ ಎಲ್ಲ ರಚನೆ ಆಗ್ತಾ ಇದೆ, ನೀವು ಕೂಡ ಸದಸ್ಯರಿದ್ದೀರಿ. ಏನಿದೆ ಸರ್ ಯುವ ನೀತಿ ಅಂದ್ರೆ ಏನು, ಏನೆಲ್ಲ ಒಳಗೊಂಡಿರುತ್ತೆ ಅದು ಅಂತ? ತಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ಯೂತ್ ಪಾಲಿಸಿ ಅಂತೇಳಿ 1988 ಮತ್ತು 89 ಮತ್ತು 2003 ಮತ್ತು 2014ರಲ್ಲಿ 3 ರಾಷ್ಟ್ರೀಯ ಯುವ ನೀತಿಗಳನ್ನು ರಚನೆ. ಈಗ ಅದನ್ನು ಸಹ ರೀಸ್ಟ್ರಕ್ಚರ್ ಆಗ್ತಾ ಇದೆ. ಇದು ರಾಷ್ಟ್ರ ಮಟ್ಟದಲ್ಲಿ. ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂಥ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 2012-13ರಲ್ಲಿ ಮೊದಲನೆಯ ಒಂದು ರಾಜ್ಯ ಯುವ ನೀತಿ ಅಥವಾ ಸ್ಟೇಟ್ ಯೂತ್ ಪಾಲಿಸಿ ಅಂತೇಳಿ ರಚನೆ ಮಾಡಿತ್ತು. ಅದು ಯುವಕರು ಯುವತಿಯರ ಸರ್ವತೋಮುಖ ಅಭಿವೃದ್ಧಿಗೆ ಯಾವ ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಆ ಯುವ ನೀತಿಯಲ್ಲಿ ಸೂಚಿಸಲಾಗಿತ್ತು. ಈಗ ಅದನ್ನು ಪುನರ್ರಚನೆ ಮಾಡಿ ರಾಜ್ಯ ಯುವ ನೀತಿ 2021 ಅಂತೇಳಿ ಕರ್ನಾಟಕ ರಾಜ್ಯದ ಯುವ ನೀತಿಗೂ ರಚನೆ ಮಾಡಲಿಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ R ಬಾಲಸುಬ್ರಹ್ಮಣ್ಯಂರವರ ಅಧ್ಯಕ್ಷತೆಯಲ್ಲಿ ಒಂದು ರಾಜ್ಯ ಯುವ ನೀತಿಯ ರಚನಾ ಸಮಿತಿಯನ್ನು ರಚನೆ ಮಾಡಿದೆ. ಅದರಲ್ಲಿ ನಾನು ಸಹ ಒಬ್ಬ ಸದಸ್ಯನಿದ್ದೇನೆ. ಸೊ ಈಗ ಇದು ನಡೀತಾ ಇದೆ. ಅದಕ್ಕೆ ಸಿದ್ಧತೆಗಳು ನಡೀತಾ ಇವೆ, ಸಿದ್ಧತಾ ಸಭೆಗಳು ನಡೀತಾ ಇವೆ, ಅಭಿಪ್ರಾಯಗಳ ಸಂಗ್ರಹಗಳು ಈಗ ನಡೀತಾ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ವಿಭಾಗದಿಂದ ಸದಸ್ಯರುಗಳನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಅದರಲ್ಲಿ ನಮ್ಮ ಮಾನ್ಯ ಮಂತ್ರಿಗಳ ACS ಅವರು ಸಹ ಇದ್ದಾರೆ, ಮತ್ತು ಕಮಿಷನರು ಸಹ ಅದರ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ನಾವುಗಳೆಲ್ಲ ಸದಸ್ಯರುಗಳಾಗಿದ್ದೇವೆ. ಎಲ್ಲ ರಂಗದಿಂದ ಈ ಹೆಸರು ಮಾಡಿರ್ತಕ್ಕಂಥ ಯುವಕರು ಯುವತಿಯರನ್ನು ಇದರಲ್ಲಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಇದರ ಮುಖ್ಯವಾದ ಉದ್ದೇಶ ಕಾಲಕ್ಕೆ ಅನೇಕ ಬದಲಾವಣೆಗಳು ಆಗ್ತಾ ಹೋಗ್ತವೆ ಅಂತಕ್ಕಂಥದ್ದು. ಈಗ ನೋಡಿ, 20 ವರ್ಷದ ಹಿಂದೆ ಅಥವಾ 25 ವರ್ಷದ ಹಿಂದೆ ಮೊಬೈಲ್ ನಾವು ಕೇಳೇ ಇರಲಿಲ್ಲ. ಈಗ ಮೊಬೈಲ್ ಎಲ್ಲವನ್ನೂ ಸೊ ಈ ರೀತಿಯಾಗಿ ಈಗ ತಂತ್ರಜ್ಞಾನ ಆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅದೇ ರೀತಿಯಾಗಿ ಪ್ರತಿಯೊಂದು ವಿಭಾಗದಲ್ಲೂ ಅನೇಕ ಬದಲಾವಣೆಗಳು ಆಗ್ತವೆ. ಆ ಬದಲಾವಣೆಗೆ ಅನುಗುಣವಾಗಿ ಯುವಕರು ಯುವತಿಯರಿಗೂ ಸಹ ಅವ್ರಿಗೂ ಕಾರ್ಯಕ್ರಮಗಳಲ್ಲೂ ಸಹ ಕೆಲವು ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಆ ಒಂದು ಉದ್ದೇಶದಿಂದ ಈಗ ಈ ಒಂದು ರಾಜ್ಯ ಯುವ ನೀತಿ ಸಮಿತಿಯನ್ನು, ಕರ್ನಾಟಕ ರಾಜ್ಯ ಯುವ ನೀತಿ ಸಮಿತಿಯನ್ನು ರಾಜ್ಯ ಸರ್ಕಾರ ನೇಮಿಸಿದೆ. ಈಗ ನಾವು ಎಲ್ಲ ಜಿಲ್ಲೆಗಳಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ 31 ಜಿಲ್ಲೆಗಳಲ್ಲಿ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಎಲ್ಲರಿಂದ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡಿ ಅದನ್ನು ಕ್ರೋಢೀಕರಿಸಿ ಯಾವ ರೀತಿಯಾದಂಥ ಯುವ ನೀತಿಯನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ಆಗ್ತಾ ಇವೆ. ಈಗ ಜಿಲ್ಲಾ ಮಟ್ಟದ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಅದು ಎಲ್ಲ ಕಡೆಯೂ ನಡೀತಾ ಇದೆ. ಮತ್ತು ಇದರಲ್ಲಿ ಏಜ್ ಅಂತೂ ಬದಲಾವಣೆ ಆಗೋಲ್ಲ. ಕಳೆದ ಈಗಿರೋ 15 ವರ್ಷದಿಂದ 29 ವರ್ಷ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅದೇ ಒಂದು ಏಜಿಗೆ ಆದ್ಯತೆ ಇರೋದರಿಂದ ಏಜಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಆದರೆ ಇನ್ನೂ ಕೆಲವು ಬದಲಾವಣೆಗಳನ್ನು ತರಲಿಕ್ಕೆ ರಾಜ್ಯ ಯುವ ನೀತಿ ಸಮಿತಿ ಏನಿದೆ ಅದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಬಹುಶಃ ಇದರಿಂದ ತುಂಬ ಒಳ್ಳೆಯದನ್ನು ನಮ್ಮ ರಾಜ್ಯದ ಯುವಕರು ಯುವತಿಯರು ತುಂಬ ಒಳ್ಳೆಯದನ್ನು ನಿರೀಕ್ಷೆ ಮಾಡಬಹುದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಯುವಕರು ಕೂಡ ತಮ್ಮ ಅಭಿಪ್ರಾಯಗಳನ್ನ ನೇರವಾಗಿ ತಿಳಿಸಬಹುದು ಅಲ್ವಾ? ಯುವಕರು ಯುವತಿಯರು ನೇರವಾಗಿ ಆನ್ಲೈನ್ ಮೂಲಕವಾಗೂ ತಿಳಿಸ್ಲಿಕ್ಕೆ ಲಿಂಕ್ನೆಲ್ಲ ನಾವು ಕೊಟ್ಟಿದ್ದೇವೆ. ಒಂದು. ಎರಡನೇದು, ಆಯಾ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಯುವಕ ಸಂಘ, ಯುವತಿ ಮಂಡಳಿಗಳು ಮತ್ತು ಜಿಲ್ಲಾ ಯುವ ಪ್ರಶಸ್ತಿ ಪುರಸ್ಕೃತರಿರ್ತಾರೆ, ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಿರ್ತಾರೆ, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಿರ್ತಾರೆ, ಅಂದರೆ ಸ್ಟೇಟ್ ಯೂತ್ ಅವಾರ್ಡೀಸ್, ನ್ಯಾಷನಲ್ ಯೂತ್ ಅವಾರ್ಡೀಸ್. ಮತ್ತು ಈ ಕ್ಷೇತ್ರದಲ್ಲಿ ಯುವಕರು ಯುವತಿಯರ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಗಳ ಅಭಿಪ್ರಾಯಗಳು, ಅಧಿಕಾರಿಗಳ ಅಭಿಪ್ರಾಯಗಳೆಲ್ಲವನ್ನು ಸಂಗ್ರಹ ಮಾಡ್ತಕ್ಕಂಥ ಕೆಲಸ ಈಗ ನಡೀತಾ ಇದೆ. ಬಹುಶಃ ಫೆಬ್ರವರಿ-ಮಾರ್ಚ್ ಒಳಗಡೆ ಇದರ ಒಂದು ಕರಡು ಸಿದ್ಧವಾಗುತ್ತೆ. ಅದರಿಂದ ನಾವು ತುಂಬ ಒಳ್ಳೆಯದನ್ನು ನಿರೀಕ್ಷೆ ಮಾಡಿದ್ದೇವೆ. ಓಕೆ, ಕೊನೆಯದಾಗಿ ನಮ್ಮ ಯುವ ಜನತೆಗೆ ಈ ರಾಷ್ಟ್ರೀಯ ಯುವ ದಿನದಂದು ಏನು ಹೇಳ್ತೀರಾ ಸರ್? NYK ಸಂಘಟನೆಯೊಂದಿಗೆ ಯಾವೆಲ್ಲ ರೀತಿ ಕೈ ಜೋಡಿಸ್ಬೋದು ಅಂತ? ಮನಸ್ಸಿದ್ರೆ ಮಾರ್ಗ,
ಮನಸ್ಸಿರಬೇಕು, ಪ್ರಾಮಾಣಿಕ ಪ್ರಯತ್ನ ಇರಬೇಕು. ಕೋವಿಡ್-19 ಬಂದಾಗ ಲಾಕ್ಡೌನ್ ಆಗಿದ್ದಾಗಲೂ ಸಹ ನಾನು ತಮಿಳುನಾಡಲ್ಲಿದ್ದೆ ರಾಜ್ಯ ನಿರ್ದೇಶಕನಾಗಿ. ಅಲ್ಲಿ ಯುವಕರು ಯುವತಿಯರು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡ್ತಿದ್ರು. ಯಾರೂ ಹೊರಗಡೆ ಬರ್ತಿರಲಿಲ್ಲ. ಆದ್ರೂ ನಮ್ಮ ಯುವಕರು ಯುವತಿಯರು ಬಂದು ಯುವಕ ಸಂಘ ಯುವತಿ ಮಂಡಳಿಗಳ ಸದಸ್ಯರು ರಕ್ತದಾನವನ್ನು ಮಾಡ್ತಾ ಇದ್ರು. ಅದನ್ನು ಕೇಳಿ ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದ್ರು, ಮನೆಯಿಂದ ಹೊರಗಡೆ ಬರಲಿಕ್ಕೆ ಜನ ಎದುರ್ತಿರುವಾಗ ನಮ್ಮ ಯುವಜನರು ಈಗ ಮಾಡ್ತಿರ್ತಕ್ಕಂಥ ಈ ಕೆಲಸವನ್ನು ನೋಡಿ ಇವರೇ ನಿಜವಾದ ನಮ್ಮ ನಾಯಕರು, ಇವರೇ ನಮ್ಮ ಲೀಡರ್ಸ್ ಅಂತೇಳಿ ಹೇಳ್ತಿದ್ರು. ಅದು ಕೇವಲ ತಮಿಳುನಾಡಲ್ಲ, ಕರ್ನಾಟಕದಲ್ಲೂ ಆಗಿದೆ. ಇಡೀ ಭಾರತ ದೇಶದಲ್ಲಿ ಇಂಥ ಸಂಕಷ್ಟ ಸ್ಥಿತಿನಲ್ಲಿ ನಮ್ಮ ಯುವಜನರು ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ. ಸೊ ಈ ಒಂದು ಪ್ರಕ್ರಿಯೆ ಇನ್ನೂ ಮುಂದುವರಿಯಲಿ ಅಂತೇಳಿ ಹಾರೈಸುವವರಲ್ಲಿ ನಾನು ಸಹ ಒಬ್ಬನಾಗ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಆದ್ಮೇಲೆ ಇದುವರೆಗೂ ನಮ್ಮ ಜೊತೆಯಾಗಿದ್ದದ್ದು ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಶ್ರೀಯುತ